Hello, my dear students. Welcome back to my channel. In this video, I am going to teach you a lesson of history from 7th class of English medium. That is the major developments in the world. Okay. ಜಗತ್ತಿನಲ್ಲಿ ಆದಂತ ಪ್ರಮುಖ ಬದಲಾವಣೆಗಳು ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದಿ ವರ್ಲ್ಡ್ ಮೀನ್ಸ್ ಜಗತ್ತಿನಲ್ಲಿ ಆದಂತ ಪ್ರಮುಖ ಬದಲಾವಣೆಗಳನ್ನ ಈ ಒಂದು ಹಿಸ್ಟ್ರಿಯ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಹ್ಯಾಪನ್ಡ್ ಇನ್ ದಿ ಫಾಸ್ಟ್ is that many transitions changes in Asia and Europe continents influenced Indian society, culture, its political arena means area, field and history. ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ಆದಂತಹ ಒಂದು ಟ್ರಾನ್ಸಿಷನ್ಸ್ ಚೇಂಜಸ್ ಬದಲಾವಣೆಗಳು ನಮ್ಮ ಭಾರತದ ಸೊಸೈಟಿ, ಸಮಾಜ, ಕಲ್ಚರ್, ಸಂಸ್ಕೃತಿ, ಇತಿಹಾಸ, ಹಿಸ್ಟ್ರಿ ಅಂಡ್ ಪೊಲಿಟಿಕಲ್ ಅರೇನಾ ಅಂದ್ರೆ ಒಂದು ರಾಜಕೀಯ ಸ್ಥಿತಿಗತಿಗಳ ಮೇಲೆ ತನ್ನದೇ ಆದ ಪ್ರಭಾವಗಳನ್ನು ಬೀರಿದವು. ಓಕೆ, ಅದೇ ರೀತಿಯಾಗಿ ಮೇನ್ಲಿ ದಿ ಕ್ರಿಶ್ಚಿಯಾನಿಟಿ ಅಂಡ್ ಇಸ್ಲಾಂ ರಿಲಿಜಿಯನ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಹಿಸ್ಟ್ರಿ. ಅದೇ ರೀತಿ ಮುಖ್ಯವಾಗಿ ಕ್ರಿಶ್ಚಿಯಾನಿಟಿ ಮೀನ್ಸ್ ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಕೂಡ ನಮ್ಮ ಭಾರತದ ಒಂದು ಇತಿಹಾಸದ ಮೇಲೆ, ಸಂಸ್ಕೃತಿಯ ಮೇಲೆ ತಮ್ಮದೇ ಆದಂತಹ ಪ್ರಭಾವ ಬೀರವು. ಓಕೆ, ಅವು ಯಾವ ರೀತಿಯಾಗಿ ನಮ್ಮ ಇಂಡಿಯನ್ ಸಂಸ್ಕೃತಿ ಮೇಲೆ, ಇತಿಹಾಸದ ಮೇಲೆ ಪ್ರಭಾವ ಬೀರಿದು ಅನ್ನೋದನ್ನ ಒಂದು ನಾವು ಈಗ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ಹಿಯರ್ ಹಿಸ್ಟರಿ. ಹಿಸ್ಟರಿ ಅಂದ್ರೆ ನಮ್ಗೆ ಗೊತ್ತಿ ಇತಿಹಾಸ. ಓಕೆ, ಹಿಂದಿನ ಘಟನೆಗಳ ಒಂದು ಸ್ಟಡಿ, ಅಧ್ಯಯನ. ಹಿಸ್ಟರಿ ಈಸ್ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದಿ ಪಾಸ್ಟ್ ಇವೆಂಟ್ಸ್. ಹಿಸ್ಟ್ರಿ ಅನ್ನೋದು ಒಂದು ಹಿಂದೆ ಆದಂತಹ ಪಾಸ್ಟ್ ಇವೆಂಟ್ಸ್ ಅಂದ್ರೆ ಹಿಂದಿನ ಕಾಲದಲ್ಲಿ ನಡೆದು ಹೋದಂತಹ ಘಟನೆಗಳ ಒಂದು ವ್ಯವಸ್ಥಿತ ಅಧ್ಯಯನ. ಇದಕ್ಕೆ ನಾವು ಹಿಸ್ಟ್ರಿ ಅಂತ ಕರಿತೀವಿ. ದೆನ್ ಇಂಗ್ಲಿಷ್ ವರ್ಡ್ ರಿಲಿಜಿಯನ್ means ಧರ್ಮ ಇನ್ ಕನ್ನಡ. ಇಂಗ್ಲಿಷ್ ವರ್ಡ್ ರಿಲಿಜಿಯನ್ ಅಂದ್ರೆ ಕನ್ನಡ ಏನ್ ಸೂಚಿಸದಪ್ಪ ಅನ್ನೋದು ಧರ್ಮ ಅನ್ನೋದನ್ನ ಸೂಚಿಸ್ತೈತಿ. ಓಕೆ, ಧರ್ಮ ಅಂದ್ರ ದಿ ವೇ ಆಫ್ ಫಾಲೋಯಿಂಗ್ ಪಾರ್ಟಿಕ್ಯುಲರ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆನ್ ಸೆಲೆಬ್ರೇಟಿಂಗ್ ಫೆಸ್ಟಿವಲ್ಸ್. ಒಂದು ನಿರ್ದಿಷ್ಟವಾದ ಧರ್ಮಗಳನ್ನು ಅಂದ್ರೆ ಒಂದು ಹಬ್ಬ ಹರಿದಿನಗಳನ್ನು, ಸಂಪ್ರದಾಯಗಳನ್ನು ಫಾಲೋ ಮಾಡೋದಕ್ಕೆ ಅಂತಾರು ಒಂದು ಧರ್ಮ ಅಥವಾ ಒಂದು ಪಂಥ ಅಂತ ಕರೀತಾರು. ಕ್ರಿಶ್ಚಿಯಾನಿಟಿ means Christian religion. Christianity is one of the religions that influenced the Indian culture, society, political field and history. Okay, now let us study about Christianity. Jesus Christ founded this religion about 2000 years ago. Okay,
The Bible is holy book of the Christians. And it contains the preachings and life of Jesus Christ. Okay. Christianity religion was founded by Jesus Christ. He was the incarnation of God. ಅವ ದೇವರ ಒಂದು ಅವತಾರ ಆಗಿದ್ದಂತೇಳಿ ನಂಬಿದ್ರು. ಈ ಜೀಸಸ್ ಕ್ರಿಸ್ತ ಫೌಂಡೆಡ್ ಕ್ರಿಸ್ಟಿಯಾನಿಟಿ ಆರ್ ದಿ ಕ್ರಿಶ್ಚಿಯನ್ ರಿಲಿಜಿಯನ್ ಅಬೌಟ್ ಮೀನ್ಸ್ ಮೋರ್ ಆರ್ ಲೆಸ್ ಹೆಚ್ಚು ಕಡಿಮೆ ಸುಮಾರು 2000 ವರ್ಷಗಳ ಹಿಂದೆ. ಓಕೆ. ಅಂಡ್ ದಿ ಬೈಬಲ್ ಈಸ್ ದಿ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್. ಇದು ದಿ ಬೈಬಲ್ ಅಂತಕ್ಕಂಥದ್ದು ಕ್ರಿಶ್ಚಿಯನ್ ಒಂದು ಪವಿತ್ರ ಧರ್ಮ ಐತಿ. ಹೆಂಗ ನಮ್ಮಲ್ಲಿ ಹಿಂದೂಗಳಲ್ಲಿ ಭಗವದ್ಗೀತೆ ಒಂದು ಪವಿತ್ರ ಪುಸ್ತಕ ಅಂತ ನಾವು ನಂಬ್ತೀವಿ, ಅದೇ ರೀತಿಯಾಗಿ ದಿ ಬೈಬಲ್ ಇಸ್ ದಿ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್. ಇಟ್ ಕಂಟೇನ್ಸ್ ದಿ ಲೈಫ್ ಅಂಡ್ ಪ್ರೀಚಿಂಗ್ಸ್ ಆಫ್ ಜೀಸಸ್ ಕ್ರಿಸ್ತ. ಇದ್ರೊಳಗೆ ಏನೇನ್ ಐತಿಪ್ಪ ಅಂದ್ರೆ ಕ್ರಿಸ್ತನ ಜೀವನ, ಅವನ ಹುಟ್ಟು ಬೆಳವಣಿಗೆ ಯಾವ ರೀತಿ ಆಯ್ತು, ಅವನ ಅನುಭವಿಸಿದಂತ ಕಷ್ಟಗಳು, ಕಾರ್ಪಣ್ಯಗಳು. ಓಕೆ. ಅಂಡ್ ಹಿಸ್ ಪ್ರೀಚಿಂಗ್ಸ್ ಮೀನ್ಸ್ ಟೀಚಿಂಗ್ಸ್, ರಿಲಿಜಿಯಸ್ ಟೀಚಿಂಗ್ಸ್, ಧರ್ಮದ ಬಗ್ಗೆ ಅವನ ಒಂದು ಬೋಧನೆಗಳು, ಇವೆಲ್ಲವೂ ಅದರಲ್ಲಿ ಈ ಒಂದು ಬೈಬಲ್ ಅಂತಕ್ಕಂಥ ಬುಕ್ಕದಲ್ಲಿ ಇದು ಎಲ್ಲವೂ ಒಳಗೊಂಡವು. ಇನ್ನು ಜೀಸಸ್ ಕ್ರಿಸ್ತನ ಹೆಸರು ನಮ್ಮ ಕನ್ನಡದಲ್ಲಿ ಏನೇನು ಸೂಚಿಸುತ್ತೆ ಅದನ್ನ ನೋಡೋಣ. ಜೀಸಸ್ ಮೀನ್ಸ್ ಯೇಸು ಇನ್ ಕನ್ನಡ. ಅಂಡ್ ಕ್ರಿಸ್ಟ್ ಮೀನ್ಸ್ ಸೇವಿಯರ್ ಆರ್ ಗಾಡ್. ಐದು ಸಲ ಇಲ್ಲಿ ಇನ್ ಕನ್ನಡದಾಗ ಸೂಚಿಸುತ್ತೀವಿ. ಜೀಸಸ್ ಕ್ರಿಸ್ತನ ಪ್ರತಿಯೊಂದು ವರ್ಡ್, ಅವನ ಹೆಸರುದಲ್ಲಿ ಇರತಕ್ಕಂತ ಪ್ರತಿಯೊಂದು ವರ್ಡ್ ಕನ್ನಡದಲ್ಲಿ ಏನೇನು ಸೂಚಿಸುತ್ತೆ ಅಂದ್ರೆ, ಜೀಸಸ್ ಅಂದ್ರ ಕನ್ನಡದಲ್ಲಿ ಯೇಸು ಅಂದಂಗ, ಕ್ರಿಸ್ತ ಅಂದ್ರ ಸೇವಿಯರ್ ಗಾಡ್ ದೇವರು ಅಂದಂಗ, ಅಂದ್ರೆ ಯೇಸು ದೇವರು ಅಂತಕ್ಕಂತ ಹೆಸರನ್ನ ಇದು ಜೀಸಸ್ ಕ್ರಿಸ್ತ ಅಂತಕ್ಕಂತ ಒಂದು ನೇಮ್ ಹೆಸರು ಸೂಚಿಸ್ತೈತಿ. ಲೈಫ್ ಆಫ್ ಜೀಸಸ್ ಕ್ರಿಸ್ತ. He means Jesus Christ born in Bethlehem. Bethlehem of Israel country. ಎಲ್ಲಿ ಜನಿಸಿದ? ಬೆತ್ಲಹೇಮ್ ಅಂತಕ್ಕಂಥ ಒಂದು ಟೌನ್ ದಲ್ಲಿ, ಇಸ್ರೇಲ್ ದೇಶದಲ್ಲಿ ಬರ್ತಕ್ಕಂಥ ಬೆತ್ಲಹೇಮ್ ಅಂತಕ್ಕಂಥ ಒಂದು ಟೌನ್ ದಲ್ಲಿ ಜನಿಸಿದ. ಈ ಬೆತ್ಲಹೇಮ್ ಈಸ್ ಅ ಟೌನ್ ನಿಯರ್ Jerusalem. Bethlehem is a town near Jerusalem. Even today, what is going on is that both Israel and Palestine are claiming Jerusalem as their capital city. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ದೇಶಗಳು ಎರಡು ಜೆರುಸಲೇಮ ನಮ್ಮ ರಾಜಧಾನಿ ಐತಿ, ನಮ್ಮ ರಾಜಧಾನಿ ಅಂತ ಹೇಳಿ ಅವರು ಫೈಟ್ ಮಾಡ್ತಾರು. ಸೊ ಫಾರ್ ದಿಸ್ ರೀಸನ್ there is a fight between these two countries, that is ಇಸ್ರೇಲ್ ಅಂಡ್ ಪ್ಯಾಲೆಸ್ಟೈನ್. ಅದಕ್ಕೆ ಜೆರುಸಲೇಮ್ ಸಂಬಂಧ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಇನ್ನೊಮ್ಮನ ಇವನ್ ಟುಡೇ ದೇರ್ ಇಸ್ ಅ ವಾರ್ ಗೋಯಿಂಗ್ ಆನ್. ಇನ್ನೊಮ್ಮನ ಆ ಎರಡು ದೇಶಗಳ ನಡುವೆ ಯುದ್ಧ ನಡೆಯಕತ್ತೈತಿ. ಓಕೆ. ಸೊ ಬೆತ್ಲೆಹೇಮ್ is a town near Jerusalem and it is in the province of Judea. ಎಲ್ಲಿದಪ್ಪ ಅಂದ್ರೆ ಬೆತ್ಲೆಹೇಮ ಒಂದು ಜುಡಿಯಾ ಅಂತಕ್ಕಂಥ ಒಂದು ಪ್ರಾವಿನ್ಸ್ ದಾಗ ಐತಿ.
ಜುಡಿಯಾ ಪ್ರಾವಿನ್ಸ್ ಅಲ್ಲಿ ಇದು ಬರ್ತೈತಿ. ಬಟ್ ನಿಯರ್ ಜೆರುಸಲೇಮ್ ಐತಿ, ಆದ್ರೆ ಜುಡಿಯಾ ಪ್ರಾವಿನ್ಸ್ ದಾಗ ಇದು ಬರ್ತೈತಿ. ನೆಕ್ಸ್ಟ್ he came from the Hebrews. ಹಿಬ್ರೂಸ್ ಅಂದ್ರೆ ಯಹೂದ್ಯರು ಅಂತ ಹೇಳ್ತಾರು. he came from Hebrews ಅಂದ್ರೆ ಯಹೂದ್ಯರು ಅಂತ ಕರೀತಾರೋ. ಇವನು ಯಹೂದ್ಯರ ಒಬ್ಬ ಡಿಸೆಂಡೆಂಟ್ ಅದನು. ಡಿಸೆಂಡೆಂಟ್ ಮೀನ್ಸ್ ಒನ್ ಹೂ ಕಮ್ಸ್ ಫ್ರಮ್ ಆನ್ ಅನ್ಸೆಸ್ಟ್ರಿ, ಪೆಡಿಗ್ರಿ, ಒಂದು ವಂಶದಿಂದ ಬರ್ತಕ್ಕಂಥ ವ್ಯಕ್ತಿ ಆದರೂ ಡಿಸೆಂಡೆಂಟ್ ಅದನು. ಡಿಸೆಂಡೆಂಟ್ ಅಂತ ಕರೀತಾರೋ. ಇವ ಯೇಸು ಕ್ರಿಸ್ತ ಬಿಲಾಂಗ್ ಟು ಹಿಬ್ರೂ ಅನ್ಸೆಸ್ಟ್ರಿ, ಪೆಡಿಗ್ರಿ, ಹಿಬ್ರೂ ಅಂತಕ್ಕಂಥ ಒಂದು ವಂಶಿಕ ಜನಗಳ ಒಂದು ಗುಂಪಿಗೆ ಇವ ಸೇರಿದವನಾಗಿದ್ದನು. ಹಿಸ್ ಮದರ್ ವಾಸ್ ಮೇರಿ. ಇವನ ಜೀಸಸ್ ಕ್ರಿಸ್ತನ ತಾಯಿ ಹೆಸರು ಮೇರಿ ಆಗಿತ್ತು. ಆದ್ರೆ ಇಲ್ಲಿ ಅವನ ತಂದೆ ಯಾರು ಅನ್ನೋದ್ರೊಳಗೆ ಸ್ವಲ್ಪ ಎರಡು ಕಾಂಟ್ರಾಕ್ಷನ್ಸ್ ಡಿಫರೆನ್ಸಸ್ ಅದಾವು, ಒಂದು ಆರ್ಗ್ಯುಮೆಂಟ್ಸ್ ಅದಾವು. ಎರಡು ರೀತಿಯಲ್ಲಿ ಅವನ ತಂದೆಯನ್ನ ಇಲ್ಲಿ ಐಡೆಂಟಿಫೈ ಮಾಡ್ತಾರು. ಒನ್ ಈಸ್ ಒಂದು ಅರ್ಥಲಿ ಫಾದರ್. ಅರ್ಥಲಿ ಫಾದರ್ ಯಾರ್ತಾರಪ್ಪ ಅಂದ್ರೆ ಸೇಂಟ್ ಜೋಸೆಫ್ ಅಂತ ಕರೀತಾರು. ಅಂಡ್ ಬಯೋಲಾಜಿಕಲ್ ಫಾದರ್, biological father is Octavius. ಅರ್ಥಲಿ ಫಾದರ್ ಅಂದ್ರೆ ಭೂಮಿ ಮೇಲೆ ಅವ ಅಥವಾ ಜನರು ಅವನ ತಂದೆ ಯಾರು ಅಂತ ನಂಬಿದ್ರಪ್ಪ ಅಂದ್ರೆ ಸೇಂಟ್ ಜೋಸೆಫ, ಅವನ ಯೇಸು ಕ್ರಿಸ್ತನ ತಂದೆ ಅಂತ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರೂ ಅವನ ತಂದೆ ಸೇಂಟ್ ಜೋಸೆಫ್ ಅಂತ ನಂಬಿದ್ರು. ಬಟ್ ಬಯೋಲಾಜಿಕಲ್ ಫಾದರ್ ಮೀನ್ಸ್ ಹೂ ಗೇವ್ ಲೈಫ್ ಟು ಹಿಮ್, ಅವನಿಗೆ ಯಾರು ಜನನನ್ನು ಕೊಟ್ಟರು, ಜೀವನನ್ನು ಕೊಟ್ಟರುಪ್ಪ ಅಂದ್ರ ಅವನ ಹುಟ್ಟಿಗೆ ಯಾರನ್ನು ಕಾರಣರಾದ್ರು ಅಂದ್ರ ಆಕ್ಟೇವಿಯಸ್ ಅಂತಕ್ಕಂಥ ವ್ಯಕ್ತಿ ಅವನ ಹುಟ್ಟಿಗೆ ಕಾರಣರಾದಂತ ತಂದೆಯಾಗಿದ್ದನು. ಈ ರೀತಿಯಾಗಿ ಎರಡು ರೀತಿಯಲ್ಲಿ ಅವನ ಯೇಸು ಕ್ರಿಸ್ತನ ತಂದೆಯನ್ನ ಐಡೆಂಟಿಫೈ ಮಾಡಲಾಗುತ್ತದೆ. ಲೇಟರ್ ವಾಟ್ ಹ್ಯಾಪನ್ಡ್ ಫಾಲೋವಿಂಗ್ ಹಿಸ್ ರಿಲಿಜಿಯಸ್ ಪ್ರೀಚಿಂಗ್ಸ್ ಮೆನಿ ಪೀಪಲ್ ಫಾಲೋಡ್ ಹಿಮ್, ಬಿಕೇಮ್ ಹಿಸ್ ಡಿಸಿಪಲ್ಸ್, ಪೋಪಿಲ್ಸ್. ಇವನ ಧಾರ್ಮಿಕ ಬೋಧನೆಗಳಿಂದ ಪ್ರಭಾವಿತರಾದಂತ ಇನ್ಫ್ಲೂಯೆನ್ಸ್ಡ್ ಬೈ ಹಿಸ್ ರಿಲಿಜಿಯಸ್ ಟೀಚಿಂಗ್ಸ್, ದಟ್ ಈಸ್ ಪ್ರೀಚಿಂಗ್ಸ್, ಮೆನಿ ಪೀಪಲ್ ಫಾಲೋಡ್ ಹಿಮ್. ಅನೇಕ ಜನರು ಇವನ ಫಾಲೋ ಮಾಡಿದ್ರು. ಅದೇ ರೀತಿಯಾಗಿ ಎಷ್ಟು ಜನ ಫಾಲೋವರ್ಸ್ ಇದ್ರು ಅದೇ ರೀತಿಯಲ್ಲಿ ಅವನಿಗೆ ಅಪೋನೆಂಟ್ಸ್ ಆಸ್ ವೆಲ್, ಅಂದ್ರೆ ವಿರೋಧಿಗಳು. ಅಪೋನೆಂಟ್ಸ್ ಮೀನ್ಸ್ ವಿರೋಧಿಗಳು ಅಂತ ಕರಿತೀವಿ ನಾವು, ವೈದಿಗಳು ವಿರೋಧಿಗಳು ಅಂತ ಕರಿತೀವಿ. ಅವರು ಕೂಡ ಇವನಿಗೆ ಇದ್ರು, ಫಾಲೋವರ್ಸ್ ಇದ್ರು, ಅದೇ ರೀತಿಯಾಗಿ ವಿರೋಧಿಗಳು ಇದ್ರು. ವಾಟ್ ಡಿಡ್ ದೋಸ್ ಅಪೋನೆಂಟ್ಸ್ ಡೆಡ್ ಅಂದ್ರೆ ಆ ಒಂದು ವಿರೋಧಿಗಳು ಅವ್ನಿಗೆ ಏನ್ ಮಾಡಿದಪ್ಪ ಅಂದ್ರೆ ಇವನ ಮೇಲೆ ಆಪಾದನೆ ಹೊರಿಸಿದ್ರು. ದೇ ಅಕ್ಯೂಸ್ಡ್ ಹಿಮ್ ಆಫ್ ಟ್ರಿಸನ್, ಅಂದ್ರೆ ಟ್ರಿಸನ್ ಮೀನ್ಸ್ ಬಿಟ್ರೇಯಲ್, ಚೀಟಿಂಗ್. ಅಕ್ಯೂಸ್ಡ್ ಹಿಮ್ ಆಫ್ ಟ್ರಿಸನ್ ಮೀನ್ಸ್ ಬಿಟ್ರೇಯಲ್. Betrayal means ಮೋಸ ಅಂದ್ರೆ they accused him that Jesus Christ was cheating others, was using others money resources, ಇನ್ನೊಬ್ಬರ ಸಂಪತ್ತನ ಆಸ್ತಿಯನ್ನು ಯೂಸ್ ಮಾಡತಾನೋ ಮತ್ತೆ ಜನರನ್ನ ದಾರಿ ತಪ್ಪಿಸತಾನೋ, ಜನರನ್ನ ಮೋಸ ಮಾಡತಾನೋ ಅಂತೇಳಿ ಮಾಡಿದವರ ಅವನ ಮೇಲೆ ಒಂದು ಆಪಾದನೆ ಕುಂಡಿಸಿರು. ಆಪಾದನೆ ಕುಂಡಿಸಿ ಅವರು ಲೇಟರ್ ಕ್ರೂಸಿಫೈಡ್ ಹಿಮ್. ಕ್ರೂಸಿಫೈಡ್ ಮೀನ್ಸ್ ಅವನನ್ನ ಗಲ್ಲಿಗೆ ಏರಿಸಿದ್ರು. ಕ್ರೂಸಿಫಿಕ್ಷನ್ is the punishment given to criminals in those days. He was crucified. He was crucified means killed. And crucifixion was the punishment
given to criminals in those days. That is, in the days of Jesus Christ. ಜೀಸಸ್ ಕ್ರಿಸ್ತ ಇದ್ದಂತ ದಿನಗಳಲ್ಲಿ ಯಾವ ರೀತಿಯಾಗಿ ಗಲ್ಲಿಗೇರಿಸಿದ್ರಪ್ಪ ಅಂದ್ರೆ ಮನುಷ್ಯರನ್ನ ಈ ಎರಡು ರೀತಿಯಲ್ಲಿ ನೀವು ಜೀಸಸ್ ಕ್ರಿಸ್ತನ ಐ ಥಿಂಕ್ ಯು ಮೈಟ್ ಹ್ಯಾವ್ ಸೀನ್ ದಿ ಇಮೇಜ್ ಆಫ್ ಜೀಸಸ್ ಕ್ರಿಸ್ತ. ಅವನು ಈ ರೀತಿ ಎರಡು ಕೈಗಳನ್ನ ಮೇಲೆ ಕಟ್ಟಿ ಅವುಗಳಿಗೆ ಮೊಳೆಗಳನ್ನ ಮೇಲ್ಸಗಳನ್ನ ಬಡದ ಅವನು ಸಾಯಿ ಮಠ ಅಲ್ಲಿ ಅವನ ಕಂಬಕ್ಕ ತೂರು ಹಾಕ್ತಿದ್ರು ಆ ವ್ಯಕ್ತಿಯನ್ನ. ಓಕೆ, ಆ ರೀತಿಯಾಗಿ ಏನ್ ಮಾಡಿದ್ರ ಅಲ್ಲಿ ಇವನ ಅಪೋನೆಂಟ್ಸು ಅವನನ್ನ ಬಿಟ್ಟರೆ ಎಲ್ಲಂದ್ರೆ ಮೋಸದ ಕುರಿತು ಆಪಾದನೆ ಮಾಡ್ರಿ ಅವನಿಗೆ ಕೃಷಿ ಪೈಡ ಗಲ್ಲಿಗೇರಿಸಿದ್ರು, ಕೈಗಳಿಗೆ ಕಾಲಿಗಳಿಗೆ ಎಲ್ಲ ಮಳೆಗಳನ್ನ ಬಡಿದು ಅವನ ಗಲ್ಲಿಗೇರಿಸಿದ್ರು. ಓಕೆ, ಹಿಯರ್ ಕ್ರೂಸಿಫಿಕ್ಷನ್ ವಾಸ್ ದಿ ಪನಿಷ್ಮೆಂಟ್ ಗಿವನ್ ಟು ಕ್ರಿಮಿನಲ್ಸ್. ಅವನ ಕ್ರಿಸ್ತನ ದಿನಗಳಲ್ಲಿ ಕ್ರೂಸಿಫಿಕ್ಷನ್ ಅಂದ್ರೆ ಒಂದು ಅಪರಾಧಿಗಳಿಗೆ ಕೊಡ್ತಕ್ಕಂತ ಒಂದು ಶಿಕ್ಷೆ ಆಗಿದ್ದು. ದಟ್ ಈಸ್ ಹ್ಯಾಂಗಿಂಗ್, ಲೈಕ್ ಹೌ ದಿ ಕ್ರಿಮಿನಲ್ಸ್ ಆರ್ ಬೀಯಿಂಗ್ ಹ್ಯಾಂಗ್ಡ್ ಇವನ್ ಟುಡೇ ಇನ್ ಟುಡೇಸ್ ಡೇಸ್. ಈ ಒಂದು ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಿಮಿನಲ್ಗಳನ್ನ ಗಲ್ಲಿಗೇರಿಸ್ತಾರ ಅದೇ ರೀತಿಯಲ್ಲಿ ಆ ಒಂದು ಕಾಲಗಳಲ್ಲಿ ಕೈಗಳಿಗೆ ಅಪರಾಧಿಗಳಿಗೆ ಮೊಳೆಗಳನ್ನ ಬಡಿದು ಅವರು ಸಾಯಿ ಮಠ ಅಲ್ಲಿ ಅವ್ರನ್ನ ಹ್ಯಾಂಗ್ ಮಾಡ್ತಾ ಇದ್ರು. ಓಕೆ, ದಟ್ ಈಸ್ ಕಾಲ್ಡ್ ಕ್ರೂಸಿಫಿಕ್ಷನ್. ಟೀಚಿಂಗ್ಸ್ ಆಫ್ ಜೀಸಸ್ ಕ್ರಿಸ್ತ ಆರ್ ದಿ ಟೀಚಿಂಗ್ಸ್ ಆಫ್ ಕ್ರಿಸ್ಟಿಯಾನಿಟಿ. ಓಕೆ, ಜೀಸಸ್ ಕ್ರಿಸ್ತ ಯಾವ ರೀತಿಯಲ್ಲಿ ಜನರಿಗೆ ಬೋಧನೆಯನ್ನು ಮಾಡಿದೆ ಅಂತ ನೋಡೋಣ. ಫಸ್ಟ್ ಒನ್, we are children of God. We are all brothers. See your neighbors as yourself. Service to mankind is service to God. ಈ ರೀತಿಯಾಗಿ ಅವ ಕ್ರಿಸ್ತ ತನ್ನ ಜನರಿಗೆ ತನ್ನ ಬೋಧನೆಗಳನ್ನು ಮಾಡಿದ. ಅವನೇ ಏನಪ್ಪಾ ಅಂದ್ರೆ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ನಾವು ಯಾರ ಮಕ್ಕಳದೀವು? ನಾವು ದೇವರ ಮಕ್ಕಳದೀವು. ಅಂಡ್ ವಿ ಆರ್ ಆಲ್ ಬ್ರದರ್ಸ್. ನಾವು ಹೆಂಗಿರ್ಬೇಕು? ಎಲ್ಲರೂ ಒಬ್ಬರಿಗೊಬ್ರು ಸಹೋದರರಂತಿರ್ಬೇಕು. ಯಾವುದೇ ನಾವು ದೇಶವನ್ನ ಸಾಧಿಸಬಾರದು, ಜಗಳವನ್ನ ಆಡಬಾರ್ದು. ಎಲ್ಲರೂ ನಾವು ಹಾರ್ಮೋನಿಯಸ್ ಲೈಫ್ ಅನ್ನ ಲೀಡ್ ಮಾಡಬೇಕು. ಅಂಡ್ ಸಿ ಯುವರ್ ನೇಬೋರ್ಸ್ ಆಸ್ ಯುವರ್ ಸೆಲ್ಫ್. ಸಿ ಯುವರ್ ನೇಬೋರ್ಸ್ ಅಂದ್ರೆ ಒನ್ ಹೂ ಲಿವ್ ನಿಯರ್ ಅವರ್ ಹೌಸ್. ಓಕೆ, ನಮ್ಮ ಮನೆಯ ಹತ್ತಿರ ಇರತಕ್ಕಂಥವ್ರವನ್ನ ಅವ್ರಿಗೆ ಅಂತ ನೇಬೋರ್ಸ್ ಅಂತಾರು. ಅಕ್ಕಪಕ್ಕದವರು ಅವ್ರನ್ನ ನಾವು ನಮ್ಮಂತೆ ನಾವು ಕಾಣಬೇಕು. ನಮ್ಮನ್ನ ಎಷ್ಟು ನಾವು ಕಾಳಜಿ ಮಾಡ್ತೀವಿ ಅದೇ ರೀತಿಯಲ್ಲಿ ಅವ್ರನ್ನು ಕೂಡ ನಾವು ಕಾಳಜಿ ಮಾಡಬೇಕು, ಪ್ರೀತಿ ಮಾಡಬೇಕು. ಮತ್ತೆ ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಅಂದ್ರೆ ನಾವು ದೇವರಿಗೆ ಸಲ್ಲಿಸುವ ಪೂಜೆ, ಅವ್ರಿಗೆ ಮಾಡ್ತಕ್ಕಂಥ ಸೇವೆಯನ್ನು ನಾವು ಎದರಲ್ಲೇ ಮಾಡಬೇಕಪ್ಪ ಅನ್ನೋ ಫಸ್ಟ್ ಮ್ಯಾನ್ಕೈಂಡ್ ಅನ್ನ ಹ್ಯೂಮನ್ ಬೇಯಿಂಗ್ಸ್ಗೆ, ಮಾನವ ಜೀವಿಗಳಿಗೆ ಇರತಕ್ಕಂತ ಬಡವರು, ದೀನದಲಿತರು, ದಿ ಸಿಕ್, ದಿ ಪುವರ್, ಇವರಿಗೆ ನಾವು ಸೇವೆಯನ್ನು ಮಾಡುವುದರಿಂದ ಅದೇ ಸೇವೆ ಏನಾಗತಿ? ದೇವರಿಗೆ ಸಲ್ಲಿಸಿದಂತ ಸೇವೆ ಆಕತಿ ಅಂತ ಹೇಳಿ ಅವ ಈ ರೀತಿಯಾಗಿ ತನ್ನ ಒಂದು ಟೀಚಿಂಗ್ಸ್ ಗಳನ್ನ ಕೊಟ್ಟನು. ಸಿ ಐ ಆಮ್ ಗೋಯಿಂಗ್ ಟು ಶೋ ಯು ಏಷಿಯನ್ ಪೊಲಿಟಿಕಲ್ ಮ್ಯಾಪ್. ಹಿಯರ್ ಯು ಕ್ಯಾನ್ ಸಿ ಇಸ್ರೇಲ್. ಅಬೋ ಎಲ್ಲಿ ಬರ್ತಪ್ಪ? ಇದು ಸೌದಿ ಅರೇಬಿಯಾದ ಮೇಲುಗಡೆಗೆ ಇದು ಇಸ್ರೇಲ್ ಐತಿ. ಇಲ್ಲಿ ಆಮೇಲೆ ಕ್ಯಾಪಿಟಲ್ ಸಿಟಿ ಅದರ ಪ್ಯಾಲೆಸ್ಟೀನ್ ಐತಿ. ಇಲ್ಲಿ ಒಂದು ಇಸ್ರೇಲ್ದಾಗ ಇರತಕ್ಕಂತ ಒಂದು ಬೆತ್ಲೆಹೇಮ್ ಅಂತಕ್ಕಂಥ ಒಂದು ಟೌನ್ ದಲ್ಲಿ ಏನ್ ಮಾಡಿದ? ಜೀಸಸ್ ಕ್ರಿಸ್ತ ವಾಸ್ ಬಾರ್ನ್. ಓಕೆ, ಇಲ್ಲಿ ಮೇಲೆ ಇಸ್ರೇಲ್ ಐತಿ, ಕೆಳಗಡೆ ಪ್ಯಾಲೆಸ್ಟೀನ್ ಐತಿ, ಅದ್ರ ಕೆಳಗಡೆ ಜೆರುಸಲೇಮ್ ಐತಿ. ಬೋತ್ ಇಸ್ರೇಲ್ ಅಂಡ್ ಪ್ಯಾಲೆಸ್ಟೀನ್ ಆರ್ ಫೈಟಿಂಗ್ ಫಾರ್ ಜೆರುಸಲೇಮ್ ಆಸ್ ದೇರ್ ಕ್ಯಾಪಿಟಲ್ ಸಿಟಿ. ಓಕೆ, ಎರಡೂ ಏನ್ ಮಾಡ್ತಾವ? ಜೆರುಸಲೇಮ್ ನಮ್ದು ಕ್ಯಾಪಿಟಲ್ ಸಿಟಿ ಐತಿ, ನಮ್ದು ಕ್ಯಾಪಿಟಲ್ ಸಿಟಿ ಐತಿ ಅಂತ ಹೇಳಿ ಎರಡು ಇವನ್ ಟುಡೇ they are involved in a fight, a war. Okay, after his death, twelve disciples
Follow. Disciples. Disciples means followers. Followers, pupils, or students. What they did, spread his teachings. ಇವನ ಸಾವಿನ ನಂತರ ಏನಾಯ್ತು, 12 ಜನ ಡಿಸಿಪಲ್ಸ್ಗಳು ಕ್ರಿಸ್ತನ ಸತ್ತಾದ ನಂತರ ಏನಾಯ್ತು, ಇವನ 12 ಜನ ಅನುಯಾಯಿಗಳಲ್ಲಿ ಬಹಳ ಮಂದಿ ಇದ್ರು. ದೇರ್ ವೇರ್ ನಂಬರ್ ಆಫ್ ಫಾಲೋವರ್ಸ್, ಅನೇಕ ಜನ ಫಾಲೋವರ್ಸ್ ಇದ್ರು. ಆದ್ರೆ ಅವುಗಳಲ್ಲಿ ಸ್ಟಡಿ ಫಾಲೋವರ್ಸ್ ಅಂತ ಯಾರಿದ್ರಪ್ಪ, ಸ್ಟಾಂಚ್ ಫಾಲೋವರ್ಸ್ ಅಂತ ಹೇಳ್ತೀವಿ ನಾವು. ಸ್ಟಡಿ ಫಾಲೋವರ್ಸ್ 12 ಜನ ಇದ್ರು. ಅವ್ರು ಏನ್ ಮಾಡಿದ್ರು, ದೇ ಸ್ಪ್ರೆಡ್ ಹಿಸ್ ಟೀಚಿಂಗ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಜಗತ್ತಿನ ಅನೇಕ ಭಾಗಗಳಿಗೆ ಅವನ ಧಾರ್ಮಿಕ ಬೋಧನೆಗಳನ್ನು ಅವರು ಪ್ರಸಾರ ಮಾಡಿದ್ರು. ಅಂಡ್ ಲೇಟರ್ ಕ್ಯಾಪಿಟಲ್ ಸಿಟಿ ಆಫ್ ರೋಮ್, ರೋಮ್ದ ಕ್ಯಾಪಿಟಲ್ ಸಿಟಿ ಇಟಲಿ ಸೆಂಟರ್ ಆಫ್ ದಿಸ್ ರಿಲಿಜಿಯನ್. ಒಂದು ರೋಮ್ದ ಕ್ಯಾಪಿಟಲ್ ಸಿಟಿ ಆದಂತ ಇಟಲಿ ಏನಾಯ್ತು, ಈ ಒಂದು ಕ್ರಿಶ್ಚಿಯಾನಿಟಿ ಧರ್ಮದ ಸೆಂಟರ್ ಆಯ್ತು. ಅಂಡ್ ಕ್ರಿಶ್ಚಿಯಾನಿಟಿ ಧರ್ಮದ ಸೆಂಟರ್ ಆಯ್ತು. ಅಲ್ಲಿ ದೇರ್ ವಾಸ್ ಅ ಚರ್ಚ್ ಇತ್ತು. ಚರ್ಚ್ ವಾಸ್ ದಿ ಪ್ಲೇಸ್ ವೇರ್ ಕ್ರಿಶ್ಚಿಯನ್ಸ್ ಪ್ರೇ ದಿ ಗಾಡ್. ಅಲ್ಲಿ ಒಂದು ಚರ್ಚ್ ಇತ್ತು. ಅದರ ಹೆಡ್ ಯಾರಿದ್ರಪ್ಪ, ಪೋಪ್ ಇದ್ರು. ಇಟ್ ವಾಸ್ ಹೆಡೆಡ್ ಬೈ ದಿ ಪೋಪ್ ಆಸ್ ಆಫ್ ಟುಡೇ. ಇವತ್ತಿರುವಂಗ ಅಲ್ಲಿ ಏನಿದ್ರು, ಪೋಪ ಒಂದು ಕ್ರಿಶ್ಚಿಯನ್ ಒಂದು ಚರ್ಚ್ ಪೋಪ್ ಇದ್ರು. ಅವರ ಒಂದು ಗೈಡೆನ್ಸ್ ದಲ್ಲಿ ಇವರು ತಮ್ಮ ಧರ್ಮವನ್ನು ಅತ್ಯಂತ ಒಂದು ಸ್ಟ್ರಾಂಗರ್ ರಿಲಿಜಿಯನ್ ಆಗಿ ಅವರ ಗ್ರೋ ಮಾಡಿದ್ರು, ಅಂದ್ರೆ ಬೆಳೆಸಿದ್ರು. ಆಫ್ಟರ್ ಕ್ರಿಶ್ಚಿಯಾನಿಟಿ ಕಮ್ಸ್ ಇಸ್ಲಾಂ. ಇಸ್ಲಾಂ ರಿಲಿಜಿಯನ್ that the Muslims follow today. Okay, Islam religion, it was founded by Prophet Muhammad. Prophet Muhammad, and he was the last prophet. Prophet Muhammad was the last prophet of Islam religion. In prophet means, prophet ಅಂದ್ರೆ ಏನಪ್ಪಾ ಅಂದ್ರೆ, one who proclaims God's message. God's message. Okay, ಇಸ್ಲಾಂ ಧರ್ಮ ಪ್ರೊಫೆಟ್ ಮೊಹಮ್ಮದನಿಂದ ಇದು ಸ್ಥಾಪನೆ ಆಯಿತು. ಅಂಡ್ ಹಿ ವಾಸ್ ದಿ ಲಾಸ್ಟ್ ಪ್ರೊಫೆಟ್ ಆಫ್ ಇಸ್ಲಾಂ ರಿಲಿಜಿಯನ್. ಇವನ್ ನಂತರ ಯಾರು ಇಸ್ಲಾಂ ರಿಲಿಜಿಯನ್ ಪ್ರೊಫೆಟ್ ಆಗ್ಲಿಲ್ಲ. ಅಂದ್ರೆ ಇಸ್ಲಾಂ ಧರ್ಮದ ಇವನ ಅನುಯಾಯಿಗಳಿದ್ರು. ದೇ ವೇರ್ ಮೆನಿ ಫಾಲೋವರ್ಸ್ ಇವನ್ ಫಾರ್ ಹಿಮ್. ಬಟ್ ಆದ್ರೆ ಇವ ಏನದ ಇಸ್ಲಾಂ ಧರ್ಮದ ಲಾಸ್ಟ್ ಪ್ರೊಫೆಟ್ ಇದ್ದ. ಅಂಡ್ ಪ್ರೊಫೆಟ್ ಅಂದ್ರೆ ಏನಪ್ಪಾ ಅಂದ್ರೆ, ಒನ್ ಹೂ ಪ್ರೊಕ್ಲೇಮ್ಸ್ ಗಾಡ್ಸ್ ಮೆಸೇಜ್. ಗಾಡ್ಸ್ ಮೆಸೇಜ್ ಪ್ರೊಕ್ಲೇಮ್ಸ್ ಮಾಡುವುದು ಅಂದ್ರೆ ಡಿಕ್ಲೇರ್ ಮಾಡುವುದು. ಕ್ಯಾರಿಂಗ್ ನಿಯರ್ ದಿ ಪೀಪಲ್, ಜನರ ಬಳಿ ಒಯ್ಯುವುದು, ಜನರಿಗೆ ಅವುಗಳನ್ನು ಕುರಿತು ತಿಳಿಸಿ ಹೇಳುವುದು. ಅದಕ್ಕೆ ಏನಾದ್ರು ಪ್ರೊಫೆಟ್ ಅಂತ ಕರೆದ್ರು. ಓಕೆ, ಬಿಫೋರ್ ದಿ ಪ್ರೊಫೆಟ್ ಮೊಹಮ್ಮದ್, people in Israel, they were nomadic people and they were not united, living together. ಒಂದೇ ಕಡೆ ಅವರು ಇರ್ತಿರ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಬೇರೆ ಬೇರೆ ಕಡೆ ಹಂಚ್ ಹೋಗಿರು. ಅಂದ್ರೆ they were scattered. People were scattered. What he did, he united. ಅವರೆಲ್ಲರನ್ನ ಒಂದು ಕಡೆ ತಂದ. ಅಂಡ್ ಮೆಕ್ಕಾ ಅಂಡ್ ಕಾಬಾ ಇನ್ನು ಮೆಕ್ಕಾ ಅಂತಕ್ಕಂಥ ಒಂದು ಸಿಟಿ ಐತಿ. ವಾಜ್ ಏನ್ ಐತಿದ, ಕಾಬಾ ಇನ್ ಮೆಕ್ಕಾ ವಾಜ್ ಎ ಪಿಲ್ಗ್ರಿಮೇಜ್. ಪಿಲ್ಗ್ರಿಮೇಜ್ ಮೀನ್ಸ್ ಹೋಲಿ ಪ್ಲೇಸ್. ಹೋಲಿ ಪ್ಲೇಸ್ ಆಗಿತ್ತು. ಅಂದ್ರ
ಪಿಲಿಗ್ರಿಮೇಜ್ ಕಾಬಾ ಇನ್ ಮೆಕ್ಕಾ ಅಂದ್ರೆ ಮೆಕ್ಕಾದಲ್ಲಿ, ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬರ್ತಕ್ಕಂಥ ಕಾಬಾ ಅಂತಕ್ಕಂಥ ಪ್ರದೇಶ ಒಂದು ಪಿಲಿಗ್ರಿಮೇಜ್ ಆಗಿತ್ತು. ಪಿಲಿಗ್ರಿಮೇಜ್ ಮೀನ್ಸ್ ಹೋಲಿ ಪೀಪಲ್, ರೇರ್ ಪೀಪಲ್ ವಿಸಿಟ್ ಇನ್ ದಿ ಬಿಲೀಫ್ ದ್ಯಾಟ್ ದೇರ್ ವಿಲ್ ಬಿ ಅ ಗಾಡ್, ಅಲ್ಲಿ ಒಂದು ದೇವರು ಇರ್ತಾನೋ ಅಂತಕ್ಕಂಥ ನಂಬಿಕೆಯಲ್ಲಿ ಜನರು ಹೋಗತಕ್ಕಂಥ ಒಂದು ಪವಿತ್ರ ಸ್ಥಳ ಯಾವ್ದಾಗಿತ್ತು, ಕಾಬಾ ಆಗಿತ್ತು. ಅದು ಮೆಕ್ಕಾದಲ್ಲಿ ಐತಿ. ಒಂದು ಇದಕ್ಕಿಂತ ಮುಂಚೆ ಪ್ರೊಫೆಟ್ ಮೊಹಮ್ಮದ್ ಬರೋಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಜನರು ಅಲ್ಲಿ ಅರೇಬಿಯಾದ ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಂಚಿ ಹೋಗಿದ್ರು. ದೇ ವರ್ ನಾಟ್ ಯುನೈಟೆಡ್, ಒಂದ ಕಡೆ ಎದೆಲ್ಲ, ಇಲ್ಲೊಂದ್ ಸ್ವಲ್ಪ ಜನ ಅಲ್ಲೊಂದ್ ಸ್ವಲ್ಪ ಜನ ಇದ್ರು. ಅವ ಏನ್ ಮಾಡಿದ, ಬಂದ ಮೇಲೆ ಅವೆಲ್ಲ ಜನರನ್ನ ಒಂದುಗೂಡಿಸಿದ. ಯುನೈಟೆಡ್ ಮೀನ್ಸ್ ಬ್ರಾಟ್ ಟುಗೆದರ್, ಒಂದೇ ಕಡೆ ಅವ್ರನ್ನ ತಂದು ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಸಿದ. ಲೈಫ್ ಆಫ್ ಪ್ರೊಫೆಟ್ ಮೊಹಮ್ಮದ್. ಪ್ರೊಫೆಟ್ ಅಥವಾ ಹಿಂಗ ಮೊಹಮ್ಮದ್ ಪೈಗಂಬರ್ ಅಂತ ಕರೀತಾರು. ಲೈಫ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಅಂದ್ರೆ ಅವನ ಜೀವನ ಯಾವ ರೀತಿ ಆಯ್ತಪ್ಪ ನೋಡೋಣ. he was born at Mecca in Arabia. Arabia means today's Saudi Arabia, which is in Western Asia ಒಳಗೈತಿದ. Later I will show you in map. Born at Mecca in Arabia. ವೆಸ್ಟ್ ಏಷ್ಯಾದಲ್ಲಿ ಬರ್ತಕ್ಕಂಥ ಅರೇಬಿಯಾ ಅಂದ್ರೆ ಸೌದಿ ಅರೇಬಿಯಾದಲ್ಲೇ ಮೆಕ್ಕಾ ಅನ್ನತಕ್ಕಂಥ ಒಂದು ಪ್ರದೇಶದಾಗ ಜನಿಸಿದನು. ಫಾದರ್ ಯಾರಿದ್ರಪ್ಪ ಅಂದ್ರೆ ಫಾದರ್ ವಾಸ್ ಅಬ್ದುಲ್ಲಾ, ಮದರ್ ಅಮೀನಾ, ಅಂಡ್ ವೈಫ್ ಖದೀಜಾ. ವೈಫ್ ಖದೀಜಾ ಮೆಕ್ಕಾ, ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸಿದನು. ಅವನ ತಂದೆ ಅಬ್ದುಲ್ಲಾ ಇದ್ದ, ತಾಯಿ ಹೆಸರು ಅಮೀನಾ, ಮತ್ತ ಅವನ ಹೆಂಡತಿ ಯಾರಿದ್ರಪ್ಪ ಅಂದ್ರ ಖದೀಜಾ ಅನ್ನತಕ್ಕಂಥವಳು ಅವನ ಹೆಂಡತಿದ್ರು. ಇವೇನ್ ಮಾಡಿರಪ್ಪ ಅಂದ್ರ ಅಟ್ ದಿ ಏಜ್ ಆಫ್ 40 40 ವಯಸ್ಸಿನಾಗ, at 40 he received prophethood. Prophethood is the position of a prophet. This is also a rank. ನಮ್ಮಲ್ಲಿ ಹೆಂಗ ಬೇರೆ ಬೇರೆ ಜಾಬ್ ಹೆಸರಿರ್ತಾವಲ್ಲ ಅದೇ ರೀತಿಯಾಗಿ ಪ್ರೊಫೆಟ್ಹುಡ್ ಅಂತಕ್ಕಂಥದ್ದು ಅವನ ಒಂದು ಹುದ್ದೆಯ ಒಂದು ಹೆಸರಾಗಿತ್ತು. ಓಕೆ, 40ನೇ ವಯಸ್ಸಿನ ಪ್ರೊಫೆಟ್ಹುಡ್ ಅಂತಕ್ಕಂಥ ಒಂದು ಪದವಿಯನ್ನ ಪಡೆದು ಏನ್ ಮಾಡಿದವ, he did meditation at in Hira's caves. in ಹಿರಾ ಅಂತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಕೇವ್ಸ್ಗಳಲ್ಲಿ ಅಂದ್ರೆ ಗುಹೆಗಳಲ್ಲಿ ಅವ ಮೆಡಿಟೇಷನ್ ಜ್ಞಾನದಲ್ಲಿ ಕುಳಿತ, ದೇವರ ಬಗ್ಗೆ ಸ್ಮರಣೆಯನ್ನು ಮಾಡಕತ್ತ. ಅದೇ ರೀತಿಯಾಗಿ ಅವನ ದೇವರ ಕುರಿತು ಒಂದು ಸಂದೇಶಗಳನ್ನ ಪ್ರೀಚಿಂಗ್ ಗಳನ್ನ ಮಾಡಕತ್ತ. ಇನ್ನು ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ ಇರ್ತಕ್ಕಂಥ ಕುರಾನ್ ಅವನ ಪ್ರೀಚಿಂಗ್ಸ್ ಗಳನ್ನ ಒಳಗೊಂಡಿದ್ದ. ಅರೇಬಿಕ್ ಲ್ಯಾಂಗ್ವೇಜ್ ಅನ್ನ ಕುರಾನ್, ದಿಸ್ ಈಸ್ ಆಲ್ಸೋ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್. ಹೋಲಿ ಬುಕ್ ಆಫ್, ಇದು ಕುರಾನ್ ಏನಪ್ಪ, ಇದು ಮುಸ್ಲಿಮ್ಸ್ ನ ಹೋಲಿ ಬುಕ್ ಅಂದ್ರೆ ಪವಿತ್ರ ಒಂದು ಗ್ರಂಥ ಐತಿ, ಆಸ್ ದಿ ಬೈಬಲ್ ಆಫ್ ಕ್ರಿಶ್ಚಿಯನ್ಸ್. ಓಕೆ, ಇದ್ರೊಳಗೆ ಏನ್ ಅದಪ್ಪ ಅಂದ್ರೆ ಟೀಚಿಂಗ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ನ ಒಂದು ಬೋಧನೆಗಳು, ಧಾರ್ಮಿಕ ಬೋಧನೆಗಳು, ದೇವರ ಸಂದೇಶಗಳು ಇವದಾವು. ಇದು ಅರೇಬಿಕ್ ಲ್ಯಾಂಗ್ವೇಜ್ ದಾಗ ಐತಿ. ಇನ್ ಇಸ್ಲಾಂ ಅಂದ್ರ ಅದ ಅರ್ಥ ನೋಡೋಣ. ಇಸ್ಲಾಂ ಮೀನ್ಸ್ peace or submission. And Muslim
Muslim is a follower of Islam religion. Muslim means one who surrenders to God. Okay. ಇಸ್ಲಾಂ ಅಂದ್ರ ಪೀಸ್ ಆರ್ ಸಬ್ಮಿಷನ್, ಶಾಂತಿ, ಶರಣಾಗತಿ, ನಮ್ಮನ್ನ ನಾವು ದೇವರಿಗೆ ಅರ್ಪಿಸಿಕೊಳ್ಳುವುದಕ್ಕಂದರು ಇಸ್ಲಾಂ ಅಂತಾರು. ಅದೇ ರೀತಿ ಮುಸ್ಲಿಂ ಅಂದ್ರ ಒನ್ ಹೂ ಸರೆಂಡರ್ಸ್ ಟು ಗಾಡ್, ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳವ, ದೇವರ ಒಂದು ಜ್ಞಾನದಲ್ಲಿ ಒಂದು ಪ್ರಾರ್ಥನೆಯಲ್ಲಿ ಮಗ್ನನಾಗವ, ತಲೀನನಾಗವ. ಒನ್ ಹೂ ಎಂಗೇಜ್ ಇನ್ ದಿ ಪ್ರೇಯರ್ ಆಫ್ ಮೆಡಿಟೇಷನ್ ಆಫ್ ಗಾಡ್, ದೇವರ ಒಂದು ಜ್ಞಾನದಲ್ಲಿ ತಲೀನ ಆಗ್ತಕ್ಕಂಥವನಿಗೆ ಅಂತಾರು ಮುಸ್ಲಿಂ ಅಂತಾರು. ಅದೇ ರೀತಿ ಪೀಸ್ ಆರ್ ಸಬ್ಮಿಷನ್ ಇಸ್ಲಾಂ ಅಂತಕ್ಕಂಥ ಒಂದು ಹೆಸರೈತಿ. ಈ ಒಂದು ಇಸ್ಲಾಂ ಅಂತಕ್ಕಂಥ ವರ್ಡ್ ಪೀಸ್ ಆರ್ ಸಬ್ಮಿಷನ್ ಅನ್ನ ಸೂಚಿಸ್ತೈತಿ. ಅಂಡ್ ಲೈಕ್ ದಿ ಜೀಸಸ್ ಕ್ರಿಸ್ತ ಹ್ಯಾಡ್ ಮೆನಿ ಅಪೋನೆಂಟ್ಸ್, ಈ ಒನ್ ದಿ ಪ್ರೊಫೆಟ್ ಮೊಹಮ್ಮದ್ ಹ್ಯಾಡ್ ಅಪೋನೆಂಟ್ಸ್ ಆಸ್ ವೆಲ್. ಕ್ರಿಸ್ತನಿಗೆ ವಿರೋಧಿಗಳಿದ್ದಂತೆನ ಪ್ರೊಫೆಟ್ ಮೊಹಮ್ಮದ್ನಿಗೂ ಕೂಡ ವಿರೋಧಿಗಳು ಉಂಟಾದ್ರು. ಅವ್ರು ಏನ್ ಮಾಡ್ರ ಅವಂಗ ದೇ ಟ್ರೈ ಟು ಕಿಲ್ ಹಿಮ್. ಪ್ರೊಫೆಟ್ ಮೊಹಮ್ಮದ್ನವರು ಕೊಲ್ಲೋದಕ್ಕೆ ಅಪೋನೆಂಟ್ಸ್ಗಳು ಅಥವಾ ಎನಮೀಸ್ಗಳು ಅವನನ್ನ ಪ್ರೊಫೆಟ್ ಮೊಹಮ್ಮದನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಗ ವಾಟ್ ಹಿ ಡಿಡ್, ಹಿ ಎಸ್ಕೇಪ್ಡ್ ಫ್ರಮ್ ಮೆಕ್ಕಾ ಟು ಮದಿನಾ. ಅವ ಏನ್ ಮಾಡಿದಪ್ಪ, ಅವನ್ ಯಾವಾಗ ವಿರೋಧಿಗಳು ಅವನ್ನ ಕೊಲ್ಲಕ ಟ್ರೈ ಮಾಡಿದ್ರು, ಅವ ಪ್ರೊಫೆಟ್ ಮೊಹಮ್ಮದ ಮೆಕ್ಕಾ ಬಿಟ್ಟ ಮದಿನಾಕ ಓಡಿ ಬಿಟ್ಟ. ಬೋತ್ ದಿ ಸಿಟೀಸ್ ಆರ್ ಇನ್ ಅರೇಬಿಯಾ ಸೆಲ್ಫ್, ಬಟ್ ಮೆಕ್ಕಾದಿಂದ ಮದಿನಾಕ ಅವ ಓಡಿ ಬಿಟ್ಟ. ಅಂದ್ರ ಎಸ್ಕೇಪ್ ಆದ ಫಾರ್ ಹಿಸ್ ಪ್ರೊಟೆಕ್ಷನ್, ಅವನ ಒಂದು ರಕ್ಷಣೆಗಾಗಿ ಮೆಕ್ಕಾದಿಂದ ಮದಿನಾಕ ಹೋದ. ಈಗ ಒಂದು ಮೆಕ್ಕಾದಿಂದ ಮದಿನಾಕ ಹೋಗತಕ್ಕ ಒಂದು ಏನ್ ಹೋದ್ಲ, ಆ ಒಂದು ಪಲಾಯನ ಎಸ್ಕೇಪ್ ಏನನ್ನ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ಇಸ್ಲಾಂ ರಿಲಿಜನ್ ಒಳಗೆ ಹಿಜ್ರಾ ಶಕೆಯನ್ನ ಸ್ಟಾರ್ಟ್ ಮಾಡಿತು. ದಿಸ್ ಎಸ್ಕೇಪ್ ಸ್ಟಾರ್ಟೆಡ್ ಹಿಜ್ರಾ ಎರಾ ಇನ್ ಇಸ್ಲಾಂ ರಿಲಿಜನ್. ಈ ಒಂದು ಏನ ಮೆಕ್ಕಾ ಜನ ಮದಿನಾಕ್ ಹೋದ, ಅವಾಗ ಏನಾಯ್ತು, ಇಸ್ಲಾಂ ರಿಲಿಜನ್ ಒಳಗ ಹಿಜ್ರಾ ಅನ್ನತಕ್ಕಂಥ ಶಕೆ ಪಿರಿಯಡ್ ಸ್ಟಾರ್ಟ್ ಆಯ್ತು. ಟೀಚಿಂಗ್ಸ್ ಆಫ್ ಇಸ್ಲಾಂ ಆರ್ ಮೊಹಮ್ಮದ್, ಇಸ್ಲಾಂ ಅಥವಾ ಮೊಹಮ್ಮದನ ಟೀಚಿಂಗ್ಸ್ಗಳು, ಬೋಧನೆಗಳು ಏನಿದ್ದು ಅಂತ ಒನ್ ಗಾಡ್, monotheism, serve God and be honest, don't collect interest, don't cheat others, and drinking alcohol, gambling, infanticide are the most sins
the Muhsins. See, these are teachings of Islam or Muhammad. ಏನ್ ಹೇಳ್ತಾರ, ಒನ್ ಗಾಡ್ ಅಂಡ್ ಮೊನೋಥಿಯಿಸಮ್, ಜಗತ್ತಿನಾಗ ಒಬ್ಬನೇ ದೇವರದನು. ಮತ್ತೆ ಮೊನೋಥಿಯಿಸಮ್ ಮೀನ್ಸ್ ಪ್ರೇಯಿಂಗ್ ಓನ್ಲಿ ಒನ್ ಗಾಡ್. ಓಕೆ, ಪ್ರೇಯಿಂಗ್ ಓನ್ಲಿ ಒನ್ ಗಾಡ್, ಫಾಲೋಯಿಂಗ್ ಓನ್ಲಿ ಒನ್ ಗಾಡ್, ಒನ್ ರಿಲಿಜಿಯನ್, ಒಂದೇ ಧರ್ಮವನ್ನ, ಒಂದೇ ದೇವರನ್ನ ಆರಾಧನೆ ಮಾಡಬೇಕು. ಜಗತ್ತಿನಾಗ ಒಬ್ಬನೇ ದೇವರದನು. ಮೊನೋಥಿಯಿಸಮ್ ಮೀನ್ಸ್ ಪ್ರೇಯಿಂಗ್, ಅಡೋರಿಂಗ್ ಓನ್ಲಿ ಒನ್ ಗಾಡ್, ಒಂದೇ ದೇವರನ್ನ ಪ್ರಾರ್ಥನೆ ಮಾಡುವುದು, ಪೂಜಿಸುವುದು. ಅಂಡ್ ಸರ್ವ್ ಗಾಡ್ ಅಂಡ್ ಬಿ ಹಾನೆಸ್ಟ್, ದೇವರಿಗೆ ಸೇವೆ ಸಲ್ಲಿಸಿರಿ. ಮತ್ತೆ ಬಿ ಹಾನೆಸ್ಟ್ ಅಂದ್ರೆ ನೀವು ಯಾವತ್ತೂ ಸತ್ಯವನ್ನು ಹೇಳಿರಿ, ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ, ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಓಕೆ, ಅಂಡ್ ಡೋಂಟ್ ಕಲೆಕ್ಟ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಈಸ್ ದಿ ಎಕ್ಸ್ಟ್ರಾ ಅಮೌಂಟ್ ದ್ಯಾಟ್ ವಿ ಗೆಟ್ ಆನ್ ದಿ ಮನಿ ಗಿವನ್ ಟು ಅದರ್ಸ್ ಫಾರ್ ಅ ಪೀರಿಯಡ್ ಆಫ್ ಟೈಮ್. ಯಾವುದೇ ಒಂದು ಅವಧಿಗಾಗಿ, ಒಂದು ತಿಂಗಳು, ವರ್ಷ, ಈ ರೀತಿ ನಾವು ಹಣವನ್ನು ಕೊಡ್ತಾರೋ ಅದ್ರ ಮೇಲೆ ಪಡಿತಕ್ಕಂಥ ಎಕ್ಸ್ಟ್ರಾ ಹಣ, ಕೊಟ್ಟದ್ದ ಹಣಕ್ಕಿಂತ ಎಕ್ಸ್ಟ್ರಾ ಹಣನ ಪಡಿತಾರೋ ಅದು ಇಂಟ್ರೆಸ್ಟ್. ಆ ಒಂದು ಹಣವನ್ನ ಪಡಿಬೇಡ್ರಿ, ಕಲೆಕ್ಟ್ ಮಾಡಬೇಡ್ರಿ. ಅಂಡ್ ಡೋಂಟ್ ಚೀಟ್ ಅದರ್ಸ್, ಮತ್ತೊಬ್ಬರನ್ನ ಮೋಸ ಮಾಡಬೇಡ್ರಿ. ಅವ್ರನ್ನ ನಿಮ್ಮವರಂತನ, ಒಬ್ಬ ಸೋದರಂತೆ, ಬ್ರದರ್ಸ್ ಆಗಿ, ಅಕ್ಕ ತಂಗಿಯರಂತೆ, ಅಣ್ಣ ತಮ್ಮದರಂತೆ ಅವ್ರನ್ನ ಟ್ರೀಟ್ ಮಾಡ್ರಿ, ಇನ್ನೊಬ್ಬರನ್ನ ಮೋಸ ಮಾಡಬೇಡ್ರಿ. ಡ್ರಿಂಕಿಂಗ್ ಆಲ್ಕೋಹಾಲ್ ಅಂದ್ರೆ ಸರಾಯಿ ಕುಡಿಯುವುದು, ಗ್ಯಾಂಬ್ಲಿಂಗ್, ಇದು ಒಂಥರ ಇಸ್ಪೇಟ್ ತರ ಅಂತ ಒಂದು ಆಟ. ಇನ್ಫ್ಯಾಂಟಿಸೈಡ್ ಅಂದ್ರೆ ಸಣ್ಣ ಮಕ್ಕಳನ್ನ ಕೊಲ್ಲುವುದು. ಇನ್ಫ್ಯಾಂಟಿಸೈಡ್ ಈಸ್ ಕಿಲ್ಲಿಂಗ್ ಆಫ್ ನ್ಯೂ ಬಾರ್ನ್ ಬೇಬೀಸ್, ಮಕ್ಕಳು ಹುಟ್ಟಿದ್ಕೊಂಡ್ಲಿ ಅವ್ರನ್ನ ಕೊಳ್ತಾರು. ಓಕೆ, ಅದಕ್ಕೆ ಇನ್ಫ್ಯಾಂಟಿಸೈಡ್ ತರ ಶಿಶು ಹತ್ಯೆ. ಇವೆಲ್ಲವೂ ಮೋಸ್ಟ್ ಸಿನ್ಸ್, ಇವೆಲ್ಲವೂ ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಪಾಪದ ಕಾರ್ಯಗಳಾಗಿದ್ದವು. ಓಕೆ, ದೀಸ್ ಆರ್ ಟೀಚಿಂಗ್ಸ್ ಆಫ್ ಇಸ್ಲಾಂ ಆರ್ ಮುಹಮ್ಮದ್. See here is Saudi Arabia and see here Mecca. ಇಲ್ಲಿ ಮೆಕ್ಕಾ ಐತೆ. ಮೆಕ್ಕಾದಾಗ, ಸೌದಿ ಅರೇಬಿಯಾದ ಮೆಕ್ಕಾದಾಗ ಪ್ರೊಫೆಟ್ ಮೊಹಮ್ಮದ್ ಬಾರ್ನ್ ಆದ, ಜನಿಸಿದ. ಆಮೇಲೆ ಇಲ್ಲಿಂದ ಎದುರುಗಡೆ ಇರ್ತಕ್ಕಂಥ ಮದಿನಾಕ ಅವ ಎಸ್ಕೇಪ್ ಆದ. ಯಾಕಂದ್ರೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್, ಅವನ ವಿರೋಧಿಗಳಿಂದ ತನ್ನನ್ನು ರಕ್ಷಿಸುವುದಕ್ಕೆ ಮೆಕ್ಕಾದಿಂದ ಇದ್ರ ಮೇಲೆ ಇರ್ತಕ್ಕಂಥ ಮದಿನಾಕ ಅವ ಪಲಾಯನ ಮಾಡ್ತಾನೆ, ಎಸ್ಕೇಪ್ ಮಾಡ್ತಾನೋ. ಈ ಒಂದು ಪಲಾಯನ ಒಂದು ಇಸ್ಲಾಂ ರಿಲಿಜಿಯನ್ದಾಗ ಹಿಜ್ರಾ ಅನ್ನತಕ್ಕಂಥ ಶಕವನ್ನ ಸ್ಟಾರ್ಟ್ ಮಾಡ್ತೈತಿ. ಓಕೆ, ದಿಸ್ ಸೌದಿ ಅರೇಬಿಯಾ ಈಸ್ ಇನ್ ವೆಸ್ಟರ್ನ್ ಏಷ್ಯಾ, ಅಂದ್ರೆ ಏಷ್ಯಾದ ಪಶ್ಚಿಮ ಏಷ್ಯಾದಲ್ಲಿ ಇದು ಕಂಡು ಬರುತ್ತೆ. ಆದ ನಂತರ ಈ ಕಡೆ ವೆಸ್ಟಕ ಆಫ್ರಿಕಾ ಐತಿ, ಮೇಲ್ಗಡೆ ಯುರೋಪ್ ಆಗಿ ಬರ್ತೈತಿ. ದಿ 5 pillars of Islam. ಇಸ್ಲಾಂದ 5 pillars. Pillars means these are principles, ತತ್ವಗಳು ಅಂದಂಗ. Pillars means principles. ಪ್ರಿನ್ಸಿಪಲ್ಸ್ ತತ್ವಗಳನ್ನು, ಓಕೆ, ಮುಸ್ಲಿಮರು ಫಾಲೋ ಮಾಡ್ತಕ್ಕಂಥ ತತ್ವಗಳು. ಪಿಲ್ಲರ್ಸ್ ಹೇಳಿದಪ್ಪ 5. ಅವು ಯಾವಂದ್ರೆ monotheism, Muhammad is final prophet, giving zakat, zakat or charity, conducting namaz 5 times, a day, fast during the month of Ramadan, and the last one taking Hajj. Taking Hajj means pilgrimage. Means to Mecca.
5 pillars ಆಫ್ ಇಸ್ಲಾಂ ಅಂದ್ರೆ ಇಸ್ಲಾಂ ಧರ್ಮದ 5 ತತ್ವಗಳು, ಪ್ರಿನ್ಸಿಪಲ್ಸ್ಗಳು ದ್ಯಾಟ್ ದಿ ಮುಸ್ಲಿಮ್ಸ್ ಶುಡ್ ಫಾಲೋ ಅಂದ್ರೆ ಮುಸ್ಲಿಮ್ಸರು ಅನುಸರಿಸಲೇಬೇಕಾದಂತ 5 ತತ್ವಗಳು ಯಾವಪ್ಪ ಅಂದ್ರೆ ಮೊನೋಥಿಯಿಸಮ್ ಅಂಡ್ ಮುಹಮ್ಮದ್ ಇಸ್ ಫೈನಲ್ ಪ್ರೊಫೆಟ್. ಮೊನೋಥಿಯಿಸಮ್ ಅಂದ್ರೆ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಒಂದೇ ದೇವರನ್ನ ಆರಾಧನೆ ಮಾಡುವುದು. ಜಗತ್ತಿನಲ್ಲಿ ಒಬ್ಬ ದೇವರನ್ನ, ಆ ಒಬ್ಬ ದೇವರನ್ನ ಆರಾಧನೆ ಮಾಡುವುದು. ಮುಸ್ಲಿಮ್ಸ್ ಬಿಲೀವ್ ದಟ್ ಅಲ್ಲಾ ಈಸ್ ಸೋಲ್ ಗಾಡ್ ಆಫ್ ದಿ ಅರ್ತ್. ಭೂಮಿ ಮೇಲೆ ಒಬ್ಬ ದೇವರ, ಅದು ಅಲ್ಲಾ ಅಂತಾರ ಮುಸ್ಲಿಮ್ಸ್ ನಂಬರು. ಅದೇ ರೀತಿಯಾಗಿ ಇದು ಮೊನೋಥಿಯಿಸಮ್ ಮೀನ್ಸ್ ಅಡೋರಿಂಗ್ ಆರ್ ಪ್ರೇಯಿಂಗ್ ಓನ್ಲಿ ಒನ್ ಗಾಡ್ and giving zakat or charity. Zakat means alms, giving the poor, the wicked, or those in need. ಅಂದ್ರೆ ಅವಶ್ಯಕತೆ ಇದ್ದಾರೆ ಏನು ಕೊಡೋದು. ಒಂದು ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಮನಿ, ಫುಡ್, ಕ್ಲೋತ್ಸ್, ಒಂದು ಆಹಾರದ ರೂಪದಲ್ಲಿ, ಬಟ್ಟೆ ರೂಪದಲ್ಲಿ ಮತ್ತು ಒಂದು ಹಣದ ರೂಪದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಅಂತಾರು ಗಿವಿಂಗ್ ಜಕಾತ್ ಕೊಡೋದು. ಅಂಡ್ ಕಂಡಕ್ಟಿಂಗ್ ನಮಾಜ್ 5 times a day. ದಿನಕ್ಕೆ ಮಿನಿಮಮ್ 5 ಸಲ ಆದ್ರೂ ನೀವು ಏನ್ ಮಾಡ್ಬೇಕು, ನಮಾಜ್ ಬೆಳಿಬೇಕು ದೇವ್ರಿಗೆ ಅಂತ ಒಂದು ಪ್ರಿನ್ಸಿಪಲ್. ಅಂಡ್ ಫಾಸ್ಟ್ ಡ್ಯೂರಿಂಗ್ ದಿ ಮಂತ್ ಆಫ್ ರಂಜಾನ್ ತಿಂಗಳದಾಗ ಕಂಪಲ್ಸರಿ ಆಗಿ ನೀವು ಏನ್ ಮಾಡಬೇಕು, ಫಾಸ್ಟ್ ಆದ್ರೆ ಉಪವಾಸ ಮಾಡುದು. ಫಾಸ್ಟ್ ಮೀನ್ಸ್ ಲಿವಿಂಗ್ ವಿದೌಟ್ ಟೇಕಿಂಗ್ ಎನಿ ಫುಡ್, ಆಹಾರ ಇಲ್ದ ಇರೋದಕ್ಕೆ ಅಂತಾರು ಉಪವಾಸ ಮಾಡುದು. ಯಾವಾಗ ರಂಜಾನ್ ತಿಂಗಳಾಗ ಅಂತಾರು. ಅಂಡ್ ಟೇಕಿಂಗ್ ಹಜ್ ಮೀನ್ಸ್ ಪಿಲ್ಗ್ರಿಮೇಜ್ ಟು ಮೆಕ್ಕಾ. Muslims believe that Mecca is a holy place as Prophet Muhammad born there. Prophet Muhammad ಅಲ್ಲಿ ಒಂದು ಜನನ ಪಡೆದಿದ್ರಿಂದ ಈ ಒಂದು ಮೆಕ್ಕಾವನ್ನ ಅವರು ಪವಿತ್ರ ಸ್ಥಳ ಅಂತ ಭಾವಿಸಿದರು. ಸಾಧ್ಯ ಆದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎವ್ರಿ ಮುಸ್ಲಿಂ ಬಟ್ ಓನ್ಲಿ ದೋಸ್ ಹೂ ಹ್ಯಾವ್ ಮನಿ, ಹೂ ಕ್ಯಾನ್ ಅಫೋರ್ಡ್ ದಿ ಕಾಸ್ಟ್. ಓಕೆ, ಯಾರಿಗೆ ವೆಚ್ಚವನ್ನು ಬಳಸಕತ್ತಿ ಅವರು ಅಟ್ಲೀಸ್ಟ್ ಒಮ್ಮೆರಿ ನೀವು ಹಜ್ ಯಾತ್ರವನ್ನ ಮಾಡ್ರಿ ಅಂತೇಳಿ ಇದು ಒಂದು ಪಿಲ್ಲರ್ ಆಗೈತಿ. ಇಸ್ಲಾಮಿಕ್ ಎಂಪೈರ್ ಮೀನ್ಸ್ ಇಸ್ ಅನ್ ಏರಿಯಾ ರೂಲ್ಡ್ ಬೈ ಅನ್ ಎಂಪೈರರ್. ಒಂದು ಸಾಮ್ರಾಜ್ಯ ಅಂತ, ರಾಜನಿಂದ ಆಳಲ್ಪಟ್ಟ ಒಂದು ಏರಿಯಾಕ್ಕೆ ಏನ್ ಕರೀತಾರೋ ಎಂಪೈರ್, ಕಿಂಗ್ಡಮ್ ಅಂತ ಕರೀತಾರೋ. ಇಲ್ಲಿ ಏನ್ ಅರ್ಥ ಆಗತ್ತಪ್ಪ ಅಂದ್ರೆ ಒಂದು ಏರಿಯಾ ಇನ್ಫ್ಲೂಯೆನ್ಸ್ಡ್ ಬೈ ದಿ ಟೀಚಿಂಗ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಒಂದು ಟೀಚಿಂಗ್ಸ್ ಗಳ ಪ್ರಭಾವಕ್ಕೆ ಒಳಪಟ್ಟಂತ ಒಂದು ಪ್ರದೇಶ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತಿ. ಅಂಡ್ ದ ಸಕ್ಸೆಸರ್ಸ್ ಆಫ್ ಮೊಹಮ್ಮದ್ ವೇರ್ called Caliphs who ruled areas called Caliphate. They won or conquered the Sindh province and spread the Islam religion. See, ಇಸ್ಲಾಮಿಕ್ ಎಂಪೈರ್ ಏನ್ ಮಾಡಿದಪ್ಪ ಅಂದ್ರೆ ಸಕ್ಸೆಸರ್ಸ್ ಆಫ್ ಮೊಹಮ್ಮದ್ ಮೀನ್ಸ್ ಮೊಹಮ್ಮದ್ ನಂತರ ಬಂದವರು. ಸಕ್ಸೆಸರ್ಸ್ ಮೀನ್ಸ್ ಒನ್ ಹೂ ಕಮ್ಸ್ ಆಫ್ಟರ್ ಸಮ್ ಒನ್ ಎಲ್ಸ್. ಒಬ್ಬ ವ್ಯಕ್ತಿ ಇರ್ತಾನೀಗ ಪೊಸಿಷನ್, ಒಂದು ಯಾವುದೋ ಒಂದು ಹುದ್ದೆಯ ಪೊಸಿಷನ್ ದಾಗ ಅವನ ನಂತರ ಬಂದವಾಗ ಏನಾದ್ರು ಸಕ್ಸೆಸರ್, ಅದ್ರ ಹಿಂದೆ ಇದ್ದವಂಗ ಪ್ರಿಡಿಸೆಸರ್. ಓಕೆ, ಸಕ್ಸೆಸರ್ ಮೀನ್ಸ್ ಉತ್ತರಾಧಿಕಾರಿ. ಮೊಹಮ್ಮದ್ ನಂತರ ಬಂದ ಸಕ್ಸೆಸರ್ಸ್ ಯಾರಿದ್ರು ಅವ್ರಿಗೆ ಖಲೀಫ್ಸ್ ಅಂತ ಕರೆದ್ರು. ಸಕ್ಸೆಸರ್ಸ್ ಆಫ್ ಮೊಹಮ್ಮದ್ ವೇರ್ ಕಾಲ್ಡ್ ಖಲೀಫ್ಸ್ ಅಂದ್ರೆ ಮೊಹಮ್ಮದ್ ನಂತರ ಬಂದವರು ಖಲೀಫ್ಸ್ ಅಂತ ಕರೆದ್ರು. ಇವರು ರೂಲ್ಡ್ ಏರಿಯಾಸ್ ಅಂದ್ರೆ ಇವರು ಆಳಿದಂತ ಪ್ರದೇಶಗಳಿಗೆ ಏನ್ ಕರೆದ್ರು, ಖಲೀಫತೆ ಅಂತ ಕರೆದ್ರು. ಖಲೀಫ್ಸ್ಗಳು ಆಳಿದಂತ ಪ್ರದೇಶ, ದಿ ಏರಿಯಾ ದ್ಯಾಟ್ ದಿ ಖಲೀಫ್ಸ್ ಕಂಟ್ರೋಲ್ಡ್ ವಾಸ್ ಕಾಲ್ಡ್ ಖಲೀಫತೆ ಅಂತ ಕರೆದು. ಅಂಡ್ ವಾಟ್ ದೇ ಡಿಡ್ ಖಲೀಫ್ಸ್ ಏನ್ ಮಾಡಿರಪ್ಪ ಅಂದ್ರೆ ದೇ ಕಾನ್ಕ್ವೇರ್ಡ್ ಮೆನಿ ಏರಿಯಾಸ್ ಅರೌಂಡ್. ಸುತ್ತಮುತ್ತಲ ಅನೇಕ ಪ್ರದೇಶಗಳನ್ನ ಗೆದ್ದುಕೊಂಡು ಒಂದು
ಇಸ್ಲಾಮಿಕ್ ಎಂಪೈರ್ ಅನ್ನ ಏನ್ ಮಾಡಿದ್ರು, ಎಕ್ಸ್ಪ್ಯಾಂಡ್ ಮಾಡಿದ್ರು, ವಿಸ್ತರಿಸಿದ್ರು. ಅದೇ ರೀತಿ ದಿ ಕನ್ಕ್ವರ್ಡ್ ಸಿಂಧ್ ಪ್ರಾವಿನ್ಸ್ ವಿಚ್ ಈಸ್ ಪ್ರೆಸೆಂಟ್ಲಿ ಇನ್ ಪಾಕಿಸ್ತಾನ್. ಈಗದು ಸಿಂಧ್ ಪ್ರದೇಶ ಪಾಕಿಸ್ತಾನದ ಐತಿ. ಈ ಒಂದು ಸಿಂಧ್ ಪ್ರಾವಿನ್ಸ್ ಅನ್ನು ಕೂಡ ಅವರು ಗೆದ್ದುಕೊಂಡು ಅಲ್ಲಿ ಇಸ್ಲಾಂ ರಿಲಿಜಿಯನ್ ಅನ್ನ ಸ್ಪ್ರೆಡ್ ಮಾಡಿದ್ರು. ಅಲ್ಲಿಯೂ ಕೂಡ ಇಸ್ಲಾಂ ರಿಲಿಜಿಯನ್ ಒಂದು ಇನ್ಫ್ಲೂಯೆನ್ಸ್ ಅನ್ನ ತಂದರು ಅಂತ ಹೇಳ್ಬೋದು. ನಂತರ ಏನಾಗೈತಪ್ಪ ಅಂದ್ರ ದಿ ತುರ್ಕ್ಸ್ became successors of Arabs and entered India through Afghanistan and established an empire in Delhi. ದಿ ತುರ್ಕ್ಸ್ ಫ್ರಮ್ ತುರ್ಕಿಸ್ತಾನ್. ತುರ್ಕ್ಸ್ ಫ್ರಮ್ ತುರ್ಕಿಸ್ತಾನ್. ಅವಾಗ ತುರ್ಕಿಸ್ತಾನ್ ಕರಿತಿರು, ಈಗ ಏನ್ ಕರಿತಾರ ತುರ್ಕ್ಮೆನಿಸ್ತಾನ್ ಕರಿತಾರೋ. ಈ ತುರ್ಕ್ಸರು ಬಿಕೇಮ್ ಸಕ್ಸೆಸರ್ಸ್ ಆಫ್ ಅರಬ್ಸ್. ಅರಬ್ಸ್ ಮೀನ್ಸ್ ಮುಸ್ಲಿಮ್ಸ್. ಮುಸ್ಲಿಮ್ಸ್ ನಂತರ ಯಾರು ಬಂದ್ರಪ್ಪ ಅಂದ್ರ ತುರ್ಕ್ಸರು ಬಂದ್ರು, ಅವರ ಸಕ್ಸೆಸರ್ ಆಗಿ ಬಂದ್ರು. ಅವರು ಎಂಟರ್ಡ್ ಇಂಡಿಯಾನ ಪ್ರವೇಶಿಸಿದ್ರು. ಅಂದ್ರೆ ಅಫ್ಘಾನಿಸ್ತಾನ ಮೂಲಕ, ನಾರ್ತ್ ವೆಸ್ಟರ್ನ್ ಡೈರೆಕ್ಷನ್ ದಲ್ಲಿ ಇರ್ತಕ್ಕಂಥ ಅಫ್ಘಾನಿಸ್ತಾನ ಮೂಲಕ ಇಂಡಿಯಾವನ್ನು ಪ್ರವೇಶ ಮಾಡಿ ಡೆಲ್ಲಿ ಒಳಗ ಅವರು ಒಂದು ಎಂಪೈರ್ ಅಥವಾ ಸುಲ್ತಾನೇಟ್ ಒಂದು ಪೊಸಿಷನ್ ಆಫ್ ದಿ ಸುಲ್ತಾನ್ ಅನ್ನ ಅವರು ಸ್ಥಾಪಿಸಿದರು. ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಅರಬ್ಸ್ ಅಂದ್ರ ಅರೇಬಿಯಾಗೆ ಬಂದಂತ ಅರಬ್ಬಸರ ಕಾಂಟ್ರಿಬ್ಯೂಷನ್ಸ್ಗಳು, ಕಾಣಿಕೆಗಳು, ಒಂದು ಗಿಫ್ಟ್ಗಳು, ಯಾವ್ಯಾವ ಫೀಲ್ಡ್ಗೆ ಏನೇನ ಕಾಣಿಕೆ ಕೊಟ್ಟರು. ದೇ ಇಂಡಲ್ಜ್ಡ್ ಗ್ರೀಕ್, ರೋಮನ್, ಇಂಡಿಯನ್ science and knowledge. Baghdad city Baghdad capital of Iran became center of learning contributed to algebra, chemistry, and astronomy. Astronomy used numbers including zero from India. ಇವ್ರು ಏನ್ ಮಾಡಿದಪ್ಪ ಅಂದ್ರ ಇಂಡಲ್ಡ್ ಗ್ರೀಕ್, ರೋಮನ್, ಇಂಡಿಯನ್ ಸೈನ್ಸ್ ಅಂಡ್ ನಾಲೆಜ್. ಗ್ರೀಕ್ ಅಂದ್ರೆ ಗ್ರೀಸ್ ದೇಶದ, ರೋಮನ್ ದೇಶದ ಮತ್ತು ಇಂಡಿಯನ್ ಸೈನ್ಸ್ ಅಂಡ್ ನಾಲೆಜ್ ಅನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು. ಇಂಡಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಮ್ಮ ಒಂದು ನಾಗರಿಕತೆಯನ್ನು, ಸಿವಿಲೈಸೇಷನ್ ಎಕ್ಸ್ಪ್ಯಾಂಡ್ ಮಾಡಿದ್ರು. ಅದೇ ರೀತಿ ಬಾಗ್ದಾದ್ ಕ್ಯಾಪಿಟಲ್ ಸಿಟಿ ಆಫ್ ಇರಾನ್. ಇರಾನ್ಗ ಫಸ್ಟ್ ಫರ್ಷಿಯಾ ಅಂತ ಕರಿತಿದ್ರು. ಅದೇ ಮಾಡಿದ್ರು ಅವರ ಒಂದು ಸೆಂಟರ್ ಆಫ್ ಲರ್ನಿಂಗ್ ಆಯ್ತು.
ಬಾಗ್ದಾದ್ ಕ್ಯಾಪಿಟಲ್ ಸಿಟಿ ಆಫ್ ಇರಾನ್. ಅವರ ಒಂದು ಸೆಂಟರ್ ಆಫ್ ಲರ್ನಿಂಗ್ ಆಯ್ತು, ಅಂದ್ರೆ ಕಲಿಕೆಯ ಕೇಂದ್ರ ಆಯ್ತು. ಇಟ್ ಕಾಂಟ್ರಿಬ್ಯೂಟೆಡ್ ಟು ಅಲ್ಜಿಬ್ರಾ, ಕೆಮಿಸ್ಟ್ರಿ ಅಂಡ್ ಅಸ್ಟ್ರಾನಮಿ. ಅಲ್ಜಿಬ್ರಾ ಇಸ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಐತಿ. The chemistry, astronomy is study of planets and other bodies of solar system. ಇವೆಲ್ಲವೂ ಅಲ್ಜಿಬ್ರಾ, ಕೆಮಿಸ್ಟ್ರಿ, ಅಸ್ಟ್ರಾನಮಿ ಇವರು ಕಾಂಟ್ರಿಬ್ಯೂಟ್ ಮಾಡ್ರು. ಅದೇ ರೀತಿ ಇವರು ನಂಬರ್ಸ್ ಇನ್ಕ್ಲೂಡಿಂಗ್ ಜೀರೋ ಫ್ರಮ್ ಇಂಡಿಯಾ. ಜೀರೋ ಇದು ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಆರ್ಯಭಟ, an Indian mathematician, for the first time to the world. ಇವ್ರು ಏನ್ ಮಾಡ್ರು, ಜೀರೋ ಹಿಡ್ಕೊಂತ ಇತರೆ ನಂಬರ್ಗಳನ್ನ ಯೂಸ್ ಮಾಡಿದ್ರು ಮತ್ತು ಅದನ್ನ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಅದನ್ನ ಅವರು ಸ್ಪ್ರೆಡ್ ಮಾಡಿದ್ರು. ಅಂಡ್ built many mosques, palaces, libraries, and other buildings. Introduced Unani medical system. In Unani, what happens? Only herbs. Herbs means medicinal plants. Medicinal plants are used. Introduced Unani medical system. ಯುನಾನಿ ಅಂತಕ್ಕಂಥದ್ದು ಒಂದು ಮೆಡಿಕಲ್ ಸಿಸ್ಟಮ್ ಅಂದ್ರೆ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಒಂದು ವಿಧಾನ ಐತಿ. ಇದರಲ್ಲಿ ಓನ್ಲಿ ನಾಟ್ ಮೆಡಿಸಿನ್ಸ್ ಪ್ರೊಡ್ಯೂಸ್ಡ್ ಇನ್ ಫಾರ್ಮಾಸ್, ಟುಡೇಸ್ ಫಾರ್ಮಾಸ್ಗಳಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ಸ್ಗಳ ಬದಲಿಗೆ ಏನು ಮಾಡ್ತಾರೆ ಇಲ್ಲಿ ಹರ್ಬ್ಸ್ಗಳನ್ನ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್, ಔಷಧೀಯ ಗುಣಗಳನ್ನು ಹೊಂದಿತಕ್ಕಂಥ ಹರ್ಬ್ಸ್ಗಳನ್ನ, ಗಿಡಮೂಲಿಕೆಗಳನ್ನ ಈ ಒಂದು ವಿಧಾನದಲ್ಲಿ ಉಪಯೋಗಿಸಿ ರೋಗಗಳನ್ನ ವಾಸಿ ಮಾಡ್ತಾರೋ. ಈ ಒಂದು ಮೆಡಿಕಲ್ ಸಿಸ್ಟಮ್ ಆಗ ಇಂಟ್ರೊಡ್ಯೂಸ್ಡ್ ಬೈ ದಿ ಅರಬ್ಸ್. And they built many mosques, places, libraries, and many other buildings. ಅನೇಕ ಬಿಲ್ಡಿಂಗ್ ಗಳನ್ನ, ಮಸೂದಿಗಳನ್ನ, ಅರಮನೆಗಳನ್ನ ಇವರು ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಅರೇಬಿಯಾದ ಮೆಕ್ಕಾ, ಮದೀನಾ ಈ ರೀತಿ ಅನೇಕ ಪ್ರದೇಶಗಳಲ್ಲಿ ಇವರು ಕಟ್ಟಿದರು. ಅದೇ ರೀತಿಯಾಗಿ ಲಿಟರರಿ ಫೀಲ್ಡ್ ಅಂದ್ರೆ ಫೀಲ್ಡ್ ಆಫ್ ಲಿಟರೇಚರ್, ಒಂದು ಸಾಹಿತ್ಯದ ಒಂದು ಕ್ಷೇತ್ರಕ್ಕೆ ಕೂಡ ತಮ್ಮದೇ ಆದಂತ ಕಾಣಿಕೆಗಳನ್ನ ಕೊಟ್ಟರು. ಅದರಲ್ಲಿ ಒಂದೇದು ಅರೇಬಿಯನ್ ನೈಟ್ಸ್ ಅಂತಕ್ಕಂಥದ್ದು, ಓಮರ್ ಖಯ್ಯಾಮ್ಸ ಸುರ್ಬಯಾತ್, ಫಿರ್ದೌಸಿದ ಶಹನಾಮ, ಇವೆಲ್ಲವೇನಿದೆ ಎಪಿಕ್ಸ್ ಇದ್ದು. ಎಪಿಕ್ಸ್ ಮೀನ್ಸ್ ಪೋಯಮ್ಸ್ ಆಫ್ ಹೀರೋಯಿಕ್ ಡೀಡ್ಸ್, ಒಂದು ಸಾಹಸದ ಕೆಲಸಗಳನ್ನು, ಕಾರ್ಯಗಳನ್ನು ಒಳಗೊಂಡಂತ ಎಲ್ಲವುಗಳು ಕವಿತೆಗಳು ಅಂತ ಇವೆಲ್ಲವೂ ಇದು. ಇವುಗಳು ಅವರ ಒಂದು ಲಿಟರೇಚರ್ಗೆ ಕೊಟ್ಟಂತ ಕಾಣಿಕೆಗಳಾಗಿದ್ದವು. ದಿ ಕ್ರುಸೇಡ್ಸ್. The Crusades were religious wars. Religious wars. In total, 9 wars took place between the Christians and the Muslims. To control Palestine. What happened? Palestine and its capital, Palestine and its capital Jerusalem. Palestine and its capital Jerusalem were holy places for the Christians, the Muslims and the Jews. Jews ಅಂದ್ರೆ ಯಹೂದ್ಯರು, ಕ್ರಿಶ್ಚಿಯನ್ಸರು ಮತ್ತು ಮುಸ್ಲಿಂಗಳಿಗೆ
ಪ್ಯಾಲೆಸ್ಟೀನ್ ಮತ್ತು ಅದರ ರಾಜಧಾನಿ ಜೆರುಸಲೇಮ್ ಇದು ಬಹಳ ಹೋಲಿ ಪ್ಲೇಸಸ್ ಅಂದ್ರೆ ಪವಿತ್ರ ಸ್ಥಳಗಳಿದ್ದು. ಓಕೆ, ಬಟ್ ಇವು ಎದಕ್ಕೆ ನಡೆದಪ್ಪ? ನೆಕ್ಸ್ಟ್ ಐ ವಿಲ್ ಗಿವ್ ಯು ದಿ ಮೇನ್ ಕಾಸ್. ಅಂಡ್ ದೀಸ್ ವೇರ್ ರಿಲಿಜಿಯಸ್ ವಾರ್ಸ್. ಕ್ರೂಸೇಡ್ಸ್ ಮೀನ್ಸ್ ರಿಲಿಜಿಯಸ್ ವಾರ್ಸ್ ಇದ್ದು. ಟೋಟಲ್ 9 ರಿಲಿಜಿಯಸ್ ವಾರ್ಸ್ ಟುಕ್ ಪ್ಲೇಸ್ ಬಿಟ್ವೀನ್ ದಿ ಕ್ರಿಶ್ಚಿಯನ್ಸ್ ಅಂಡ್ ದಿ ಮುಸ್ಲಿಮ್ಸ್. ಇವು ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಂಗಳ ನಡುವೆ ನಡೆದು ಒಟ್ಟು ಟೋಟಲ್ 9 ವಾರಗಳು ನಡೆದು. ಎದಕ್ಕೆ ನಡೆದಪ್ಪ ಅಂದ್ರೆ ಟು ಕಂಟ್ರೋಲ್ ಪ್ಯಾಲೆಸ್ತೀನ್, ಈ ಒಂದು ಪ್ಯಾಲೆಸ್ತೀನ್ ನಗರವನ್ನು ತಮ್ಮ ನಿಯಂತ್ರಣಕ್ಕೆ ತಗೋಬೇಕು ಅಂತ ಹೇಳಿ ಇವರಿಬ್ಬರ ನಡುವೆ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಂ ನಡುವೆ ಈ ಒಂದು ವಾರಗಳು 9 ವಾರಗಳು ನಡೆದು. ಆ ಒಂದು ವಾರಗಳಿಗೆ ದಿ ಕ್ರೂಸೇಡ್ಸ್ ಅಂತ ಹೇಳ್ತಾರೆ. ಲೆಟ್ ಅಸ್ ನೋ ದಿ ಮೇನ್ ಕಾಸ್ ಆಫ್ ದೀಸ್ ಕ್ರೂಸೇಡ್ಸ್. ದಿ ಮೇನ್ ಕಾಸ್. The main cause of these crusades. Cause very, I mean reason very. Cause is something that leads to an event. ಒಂದು ಘಟನೆಗೆ ದಾರಿ ಮಾಡಿ ಕೊಡ್ತಕ್ಕಂಥದ್ದ ಒಂದು ಮೂಲವನ್ನು ಏನ್ ಕರಿತಾರೋ ಕಾಸ್ ಕರಿತೀವಿ. ಈ ಒಂದು ಮೇನ್ ಕಾಸ್ ಏನಾಗಿತ್ತಪ್ಪ ಅಂದ್ರೆ Ottoman Turks didn't allow entry to the Christians into Palestine. What happened then? Ottoman Turks were controlling Palestine at that time. They didn't allow entry into the Palestine to the Christians. Okay, before that Christians visited many times Palestine. ಅನೇಕ ಸಲ ಕ್ರಿಶ್ಚಿಯನ್ಸ್ ಪ್ಯಾಲೆಸ್ಟೈನ್ ಒಳಗ ಹೋಗಿದ್ರು, ಎಂಟ್ರಿ ಆಗಿದ್ರು, ಅವನ್ನ ಪವಿತ್ರ ಸ್ಥಳಕ್ಕೆ ಹೋಗಿ ಬಂದಿದ್ರು. ಆದ್ರೆ when the Ottoman Turks didn't allow entry to the Christians, they became angry and started to war with the Ottoman Turks. This was the main cause for these crusades. And consequences or results. What were the results of these wars? The Christians controlled Jerusalem in the first war only. The first war only. Later they were defeated. Later defeated means they didn't get any success. But trade relations and contacts between Europe and Asia grew. Okay, see what happens. The results of these crusades. The Christians controlled Jerusalem city in the first war only. Totally 9 wars took place. But what happens in the first war? The Christians took Jerusalem under their control in the first war only. Okay, in these wars, even the Europeans took part. Europeans took part. Okay. Europeans took part in these wars. Europeans also engaged. So later wars, except the one, the Christians were defeated. That is, they didn't get any success, work success, considerable success on the ಒಂದು ವಿಶೇಷವಾದಂತಹ ಹೆಚ್ಚಿನ ಒಂದು ಯಶಸ್ಸನ್ನ ಗಳಿಸಲಿಲ್ಲ ಯಾರು? ಕ್ರಿಶ್ಚಿಯನ್ಸ್. ದಿಸ್ ಮೀನ್ಸ್ ದಿ ಒಟ್ಟೋಮನ್ ಟರ್ಕ್ಸ್ ಕಂಟ್ರೋಲ್ಡ್ them or defeated the Christians. But what happened?
Trade relations and contacts between Europe and Asia grew as Europeans also took part in these wars. ಈ ಕ್ರೂಸೇಡ್ಸ್ಗಳಲ್ಲಿ ಕ್ರಿಶ್ಚಿಯನ್ಸ್ ಮತ್ತು ಒಟ್ಟು ಮತಸ್ಥಗಳ ಜೊತೆಗಿನ ಏನಾದ್ರು ಇವರು ಯುರೋಪಿಯನ್ಸ್ ಕೂಡ ಅದರ ಯುದ್ಧದಲ್ಲಿ ಭಾಗವಹಿಸಿದರು. ಆದ್ದರಿಂದ ಯುರೋಪ್ ಮತ್ತು ಏಷ್ಯಾ ನಡುವೆ ಟ್ರೇಡ್ ರಿಲೇಷನ್ಸ್ ವ್ಯಾಪಾರ ಸಂಬಂಧಗಳು ಮತ್ತು ಕಾಂಟ್ಯಾಕ್ಟ್ ಸಂಪರ್ಕಗಳು ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಬರುವುದು, ಅಂದ್ರೆ ಏಷ್ಯಾದವರು ಯುರೋಪ್ ಹೋಗೋದು, ಯುರೋಪ್ದವರು ಏಷ್ಯಾಕ್ಕೆ ಬರುವುದು, ಈ ರೀತಿಯಾಗಿ ಒಂದು ಕಾಂಟ್ಯಾಕ್ಟ್ಸ್ಗಳು ಸಂಪರ್ಕಗಳು ಮತ್ತು ಟ್ರೇಡ್ ರಿಲೇಷನ್ಸ್ಗಳು ಬೆಳೆದು ಬಂದು. ಆದ್ರೆ ಕ್ರಿಶ್ಚಿಯನ್ಸ್ ಇಲ್ಲಿ ಯಾವುದೇ ಒಂದು ಸಕ್ಸಸ್ ಅನ್ನ ಅಂತಿಮವಾಗಿ ಪಡೆಯಲಿಲ್ಲ. ದೀಸ್ ಆರ್ ದಿ ರಿಸಲ್ಟ್ಸ್ ಆಫ್ ದಿ ಕ್ರೂಸೇಡ್ಸ್. ದಿ ಮಂಗೋಲ್ಸ್. ದಿ ಮಂಗೋಲ್ಸ್ ಅಂದ್ರೆ ಮಂಗೋಲರು. The Mongols were the nomadic people. Nomadic people came from Mongolia in Central Asia. Reared cattle. See, Mongols ಯಾರಪ್ಪ nomadic people ಇದ್ರು. Nomadic people means people moving from place to place in search of food, fodder for their livestock. ತಮ್ಮ ಪ್ರಾಣಿಗಳಿಗೆ ಮೇವನ್ನ ಮತ್ತು ತಮಗೆ ಆಹಾರವನ್ನ ಹುಡುಕುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗತಕ್ಕಂತ ಜನರಿಗೆ nomadic people ಅಂದ್ರೆ ಅಲೆಮಾರಿ ಜನರು ಅಂತ ಕರೀತಾರು. Mongols were also nomadic people. They came from Mongolia in Central Asia. ಸೆಂಟ್ರಲ್ ಏಷ್ಯಾದಲ್ಲಿ ಇರ್ತಕ್ಕಂಥ ಮಂಗೋಲಿಯಾ, ಇಟ್ ಈಸ್ ಆನ್ ದಿ ಬಾರ್ಡರ್ ಆಫ್ ರಷ್ಯಾ ಅಂಡ್ ಚೈನಾ. ಓಕೆ, ರಷ್ಯಾ ಮತ್ತು ಚೈನಾದ ನಡುವೆ ಬಾರ್ಡರ್ ನ ಇದು ಮಂಗೋಲಿಯಾ ಬರ್ತೈತಿ. ಅಲ್ಲಿಂದ ಇವರು ಬಂದವರಾಗಿದ್ರು. ಅಂಡ್ ರಿಯಲ್ ಕ್ಯಾಟಲ್, ಇವರ ಒಂದು ಜೀವನ ಆಧಾರ ಲೈವ್ಲಿಹುಡ್ ಏನಾಗಿತ್ತು ಅಂದ್ರೆ ರಿಯರಿಂಗ್ ಕ್ಯಾಟಲ್ ಮೀನ್ಸ್ ಬ್ರಿಂಗಿಂಗ್ ಅಪ್ ಆರ್ ಟೇಕಿಂಗ್ ಕೇರ್ ಆಫ್ ಕ್ಯಾಟಲ್, ದನ ಕರುಗಳನ್ನ ಸಾಕಣೆ ಮಾಡುವುದು ಇವರ ಒಂದು ಜೀವನದ ಆಧಾರ ಆಗಿತ್ತು. See, here is a Mongolia. Mongolia is between China and Russia. ಇಲ್ಲಿ ಮೇಲ್ಗಡೆ ರಷ್ಯಾ ಐತಿ, ಕೆಳಗಡೆ ಚೈನಾ ಐತಿ. ಇವು ಎರಡರ ನಡುವೆ ಏನೈತಿ ಮಂಗೋಲಿಯಾ ಬರ್ತೈತಿ. ದಿಸ್ ಈಸ್ ವಾಸ್ಟ್ ಗ್ರಾಸ್ ಲ್ಯಾಂಡ್, ಅಂದ್ರೆ ಇದು ಹುಲ್ಲುಗಾವಲಿನ ಒಂದು ಪ್ರದೇಶ ಐತಿ. ಚೈನಾ ಮತ್ತು ರಷ್ಯಾ ದೇಶಗಳ ನಡುವೆ ಮಂಗೋಲಿಯಾ ಐತಿ. ಓಕೆ, ಇಲ್ಲಿಂದ ಬಂದವರು ಯಾರಿದ್ರಪ್ಪ ಅಂತ ಮಂಗೋಲಿಯನ್ಸ್ ಇದ್ರು. ಓಕೆ, ಅಥವಾ ಮಂಗೋಲ್ಸಾ. Among these Mongols ಗಳಲ್ಲಿ ಫಸ್ಟ್ ಒಬ್ಬ ಬರವಪ್ಪ ಗೆಂಗಿಸ್ ಖಾನ್. Genghis Khan was the first among the Mongols. What he did, he united the Mongols. He united the Mongols, built an empire, but did many barbaric acts. Barbaric means uncivilized, cruel. Cruel, uncivilized. He before Genghis Khan, nomadic people, Mongols were living here and there. They were not united. They were not living in one place. What he did, he united all of them. ಅವನ್ನೆಲ್ಲರನ್ನು ಬೇರೆ ಬೇರೆ ಜಾಗದಲ್ಲಿ ಇರತಕ್ಕಂಥವ್ರನ್ನ ಒಂದೇ ಜಾಗದಾಗ ತಂದ ವಾಸ ಮಾಡಿ ಕಚ್ಚಿ ಒಂದು ಎಂಪೈರ್ ನ ಒಂದು ಸಾಮ್ರಾಜ್ಯವನ್ನ ಒಂದು ಕಟ್ಟಿದ. ಆಮೇಲೆ
but did many barbaric acts. Means he didn't tolerate people of other religions. ಬೇರೆ ಧರ್ಮದ ಜನರನ್ನ ಇವ ಸಹಿಸಿಲ್ಲ, ಅವರಿಗೆ ಟಾರ್ಚರ್ ಕೊಟ್ಟ, ಕಿರುಕುಳ ಕೊಟ್ಟ, ತೊಂದರೆಯನ್ನು ಕೊಟ್ಟ. ಆದ್ದರಿಂದ ಡ್ಯೂ ಟು ಹಿಸ್ ಆಕ್ಟ್ಸ್ ಹಿ ಇಸ್ ಕ್ರಿಟಿಸೈಸ್ಡ್ ಬೈ ಮೆನಿ ಹಿಸ್ಟರಿಯನ್ಸ್. ಅನೇಕ ಇತಿಹಾಸಕಾರರು ಇವನ ಖಂಡನೆ ಮಾಡ್ಯಾರು, ಇವನು ಮಾಡಿದಂತ ಕೆಲಸಗಳ ಕಾರಣದಿಂದ. ಆಫ್ಟರ್ ಗೆಂಗಿಸ್ ಖಾನ್ ಕೇಮ್ ಕುಬ್ಲೈ ಖಾನ್. Kublai Khan was grandson of Genghis Khan. Genghis Khan ruled China. Did many public works. Many public works and converted to Buddhism. See, Kublai Khan came after Genghis Khan. He was successor of Genghis Khan. ಅಂದ್ರೆ Genghis Khan ನಂತರ ಬಂದ. ಇವನು Genghis Khan ನ ಗ್ರ್ಯಾಂಡ್ ಸನ್, ಮೊಮ್ಮಗ ಆಗಿದ್ದ. ಮತ್ತು ಇವ became the king of China. Because the Mongolia was on the border of China and Russia, he became the king of ruler of China. ಅಂದ್ರೆ ಚೈನಾದಾಗ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಿ ಅಲ್ಲಿ ಆಳ್ವಿಕೆಯನ್ನ ಮಾಡಿದ. And did many public works. Public works means building houses for the poor, providing them medical facilities, food during natural calamities, famines. Famine is a period when there will be ಲ್ಯಾಕ್ ಆಫ್ ಫುಡ್, ಒಂದು ಆಹಾರದ ಕೊರತೆ ಇರತಕ್ಕಂಥ ಅವಧಿ ಫ್ಯಾಮೈನ್. ಕ್ಷಾಮ ಇದು ಕರಿತೀವಿ, ಆಹಾರದ ಅಭಾವ. ಮತ್ತೆ ಅಂತ ಕಾಲದಲ್ಲಿ ಜನರಿಗೆ ಅನೇಕ ಹಲವಾರು ಕೆಲಸ ಕಾರ್ಯಗಳನ್ನು ಉಪಯೋಗವಾಗತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ. ಬಟ್ ಅಲ್ಟಿಮೇಟ್ಲಿ ಇವನ್ ಹಿ ವಾಸ್ Muslim, he also converted to Buddhism in China due to the influence of that religion. ಬುದ್ಧನ ಒಂದು ಧರ್ಮದ ಒಂದು ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮಕ್ಕೆ ಇವನು ಕೊನೆಗೆ ಮತಾಂತರಗೊಂಡನು. ಕನ್ವರ್ಟೆಡ್ ಮೀನ್ಸ್ ಮತಾಂತರಗೊಂಡನು. ಆಫ್ಟರ್ ಕುಬ್ಲೈ ಖಾನ್ ಕೇಮ್ ತೈಮೂರ್. Taimur he built Timurid Empire. Empire won many places. Invaded India. In India, Babur founder of Delhi Sultanate belonged to Taimur's lineage or pedigree. ಓಕೆ ನೋಡ್ರಿ, ಕುಬ್ಲೈ ಖಾನ್ ನಂತರ ತೈಮೂರ್ ಬರ್ತಾನು. ಇವೇನ್ ಮಾಡ್ತಾನಪ್ಪ ಅಂದ್ರ ತೈಮೂರಿದ್ ಎಂಪೈರ್ ಅಂದ್ರ ತನ್ನ ಹೆಸರಿನಲ್ಲಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನು. ಅದೇ ರೀತಿ ಅನೇಕ ಪ್ರದೇಶಗಳನ್ನ ಇವ ಗೆಲ್ತಕೋತಾನು. ಫಾರ್ ಎಕ್ಸಾಂಪಲ್ ಇರಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ದೇಶಗಳನ್ನ ಇವ ಗೆದ್ಕೊಂಡನು. ಮತ್ತೆ ಇನ್ವೇಡೆಡ್ ಇಂಡಿಯಾವನ್ನು ಕೂಡ ಇನ್ವೇಡ್ ಮಾಡಿದ. ಇನ್ವೇಡ್ ಮೀನ್ಸ್ ಅಟ್ಯಾಕ್ಡ್, ಇಂಡಿಯಾ ಮೇಲೆ ಒಂದು ದಾಳಿಯನ್ನ ಮಾಡಿತಾನು. ಆಮೇಲೆ ಬಾಬರ್ ಫೌಂಡರ್ ಆಫ್ ಡೆಲ್ಲಿ ಸುಲ್ತಾನೇಟ್, ಡೆಲ್ಲಿಯಲ್ಲಿ ಸುಲ್ತಾನ್ ಅನ್ನೋದು ಸಾಮ್ರಾಜ್ಯವನ್ನ, ಸುಲ್ತಾನ ಒಂದು ಸ್ಥಾನವನ್ನ ಸ್ಥಾಪಿಸಿದಂತ ಬಾಬರ್ ಬಿಲಾಂಗ್ ಟು ತೈಮೂರ್ಸ್ ಲೈನೇಜ್. ಇವು ತೈಮೂರ್ನ ಒಂದು ಲೈನೇಜ್ ಅಂದ್ರೆ ವಂಶಕ್ಕೆ ಸಂಬಂಧಿಸಿದನು. ಅಂದ್ರೆ ತೈಮೂರ್ ವಂಶದಿಂದ ಇವ ಬಾಬರ ಬಂದವನಾಗಿದ್ದನು. ದೀಸ್ ಆಲ್ ಅಬೌಟ್ ದಿ ಮಂಗೋಲ್ಸ್
and in Mongols came first Genghis Khan, next Kublai Khan, the last one Timur. The Ottoman Turks. The Ottoman Turks were followers of Islam and nomadic people. Nomadic people built a military state called Ottoman, came from Turkestan. Now it is called Turkmenistan. And they also invaded India. See, Ottoman Turks were the followers of Islam. ಅಂದ್ರೆ ಇವರು ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿದ್ರು. ಅಂದ್ರೆ ಇವರು ಮುಸ್ಲಿಮ್ಸ್ಗಳಾಗಿದ್ರು ಮತ್ತು ಇವರು ನೊಮ್ಯಾಡಿಕ್ ಪೀಪಲ್ ಆಗಿದ್ರು. ಇವರು ಕೂಡ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥ ಅಲಿಮಾರಿ ಜನರಾಗಿದ್ದರು. ಆಮೇಲೆ ದೇ ಬಿಲ್ಟ್ ಅ ಮಿಲಿಟರಿ ಸ್ಟೇಟ್ ಕಾಲ್ಡ್ ಒಟ್ಟೋಮಾನ್. ಒಟ್ಟೋಮಾನ್ ಅಂತಕ್ಕಂಥ ಮಿಲಿಟರಿ ಸ್ಟೇಟ್ ಅನ್ನ ಒಂದು ಸ್ಥಾಪನೆ ಮಾಡಿದ್ರು. ಮಿಲಿಟರಿ ಸ್ಟೇಟ್ ಮೀನ್ಸ್ ಆ ಸ್ಟೇಟ್ ಆರ್ ಕಂಟ್ರಿ ruled by the military. Ruled by the military instead of government or any king. Okay, ಯಾವುದೇ ಒಂದು ಗೌರ್ಮೆಂಟ್ ಅಥವಾ ಕಿಂಗದ ಬದಲಿಗೆ ಆಳ್ವಿಕೆ ಮಾಡಲಾರದೆ ಮಿಲಿಟರಿಯಿಂದ ಆಳ್ವಿಕೆ ಆಗತಕ್ಕಂಥ ಒಂದು ದೇಶಕ್ಕೆ ಏನು ಕರೀತಾರೆ ಮಿಲಿಟರಿ ಸ್ಟೇಟ್. ಒಟ್ಟೋಮನ್ ಇರ್ತಕ್ಕಂಥ ಮಿಲಿಟರಿ ಸ್ಟೇಟ್ ಅನ್ನ ಅವರು ಸ್ಥಾಪನೆ ಮಾಡಿದ್ರಿಂದ ಇವರು ಏನು ಬಂತು ಒಟ್ಟೋಮನ್ ತುರ್ಕ್ಸ್ ಅಂತ ಹೆಸರಾಯಿತು. ಬಿಫೋರ್ ದ್ಯಾಟ್ ದೇ ವರ್ ಕಾಲ್ಡ್ ಓನ್ಲಿ ತುರ್ಕ್ಸ್ ಅಂಡ್ ದೇ ಕೇಮ್ ಫ್ರಮ್ ತುರ್ಕಿಸ್ತಾನ್, ನೌ ತುರ್ಕ್ಮೆನಿಸ್ತಾನ್. ಎಲ್ಲಿಂದ ಬಂದ್ರಪ್ಪ ಅಂದ್ರೆ ಇವರು ಸೆಂಟ್ರಲ್ ಏಷ್ಯಾದಲ್ಲಿರ್ತಕ್ಕಂಥ ತುರ್ಕಿಸ್ತಾನದಿಂದ ಬಂದ್ರು. ಈಗ ಅದಕ್ಕೆ ತುರ್ಕ್ಮೆನಿಸ್ತಾನ್ ಅಂತ ಕರೀತಾರೆ. ದೇ ಆಲ್ಸೋ ಇನ್ವೇಡೆಡ್ ಇಂಡಿಯಾ. ಇವರು ಕೂಡ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು, ಆಕ್ರಮಣವನ್ನ ಮಾಡಿದ್ರು. ಲೆಟ್ ಅಸ್ ಗೋ ಟು ದಿ ಎಕ್ಸರ್ಸೈಸಸ್. ಇದು ಫಸ್ಟ್ ಒನ್ ಇದೆ ಫಿಲ್ ಇನ್ ದಿ ಬ್ಲಾಂಕ್ಸ್. ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳವನ್ನು ತುಂಬುವುದರ ರೀತಿ. ಇದರಲ್ಲಿ ನೋಡಿ ಒಂದೇದು ಬಿಟ್ಟ ಸ್ಥಳ ತುಂಬುದಪ್ಪ ಅಂದ್ರೆ ದಿ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಈಸ್ ಅಂದ್ರೆ ಕ್ರಿಶ್ಚಿಯನ್ಸರ ಪವಿತ್ರ ಬುಕ್ ಯಾವತಿ. ಐ ರೈಟ್ ಓನ್ಲಿ ಆನ್ಸರ್ಸ್. ದಿ ಬೈಬಲ್. ಕ್ರಿಶ್ಚಿಯನ್ಸ್ ಹೋಲಿ ಬುಕ್ ದಿ ಬೈಬಲ್. ಇಟ್ ಕಂಟೇನ್ಸ್ ದಿ ಲೈಫ್ ಅಂಡ್ preachings of Jesus Christ. Second one, the birthplace of Muhammad Paigambar or Prophet Muhammad was Mecca in Arabia. Mecca in Arabia. Third one, Kublai Khan was the grandson of ಯಾರ ಗ್ರ್ಯಾಂಡ್ ಸನ್ ಇದ್ದಾವ? ಹಿ ವಾಸ್ ಕುಬ್ಲೈ ಖಾನ್ ವಾಸ್ ದಿ ಗ್ರ್ಯಾಂಡ್ ಸನ್ ಆಫ್ ಜಂಗಿಸ್ ಖಾನ್. The last one, the origin of Turks was ಅಂದ್ರೆ ತುರ್ಕರು. ದಿ origin of Turks was ಅಂದ್ರೆ ತುರ್ಕರು where did they come from? ಅವರು ಎಲ್ಲಿಂದ ಬಂದರು ಅಂದ್ರೆ in Central Asia as Turkestan. The origin of Turks was in
ಸೆಂಟ್ರಲ್ ಏಷ್ಯಾದ ತುರ್ಕಿಸ್ತಾನ್ ಆಗಿತ್ತು. ಸೆಂಟ್ರಲ್ ಏಷ್ಯಾದಲ್ಲಿ ತುರ್ಕಿಸ್ತಾನ್ ಆಗಿತ್ತು ಅದು ಒರಿಜಿನ್ ಆಫ್ ಏಷ್ಯಾದ ತುರ್ಕಿಸ್ತಾನ್. Now it is called Turkmenistan. This is in Central Asia. The Turkestan was the origin of the Turks. In Roman number 2, discuss in groups and answer. ಅಂದ್ರೆ ಗುಂಪುಗಳಲ್ಲಿ ಕುರಿತು ಚರ್ಚೆ ಮಾಡಿ ಇವಕ್ಕ ಕ್ವಶನ್ಗಳಿಗೆ ಆನ್ಸರ್ ಮಾಡಕ್ ಹೇಳು. ಅದರಲ್ಲಿ ಫಸ್ಟ್ ಕ್ವಶನ್ ಈಸ್ ವೇರ್ ವಾಸ್ ಜೀಸಸ್ ಕ್ರಿಸ್ಟ್ ಬಾರ್ನ್ ಅಂಡ್ ಹೂ ವಾಸ್ ಹಿಸ್ ಮದರ್? See, first answer Jesus Christ was born in Bethlehem of Israel. His mother was Mary. Second question, what are the main teachings of Jesus Christ? Main teachings of Jesus Christ are the teachings of Christianity. Both are same. Okay. The main teachings Jesus Christ are question ಒಳಗೆ helping verb are use ಮಾಡ್ಯಾರ. Now we should also use are helping as helping verb. ಏನೇನು ಅವ ಟೀಚ್ ಮಾಡಿದಪ್ಪ ಜೀಸಸ್ ಕ್ರಿಸ್ತ? We are children of God and all are brothers. Okay. Second one, love neighbors as yourself. And we are children of God and are all brothers. Love neighbors as yourself and service to mankind is service to God. Okay, these are teachings of Jesus Christ or the Christianity. Third question, what was the main cause of the Crusades? Crusades ಗಳ ರಿಲಿಜಿಯಸ್ ವಾರ್ಸ್ಗಳ ಮೇನ್ ಕಾಸ್ ಏನಾಗಿತ್ತು ಅಂದ್ರೆ the main cause of the Crusades was that the
Ottoman Turks didn't allow entry to the Christians into Palestine. ಪ್ಯಾಲೆಸ್ಟೈನ್ ಒಳಗ ಅವರು ಒಟ್ಟಮಾನ್ ಟರ್ಕ್ಸ್ರು ಕ್ರಿಶ್ಚಿಯನ್ಸ್ಗೆ ಅಲಾ ಮಾಡಿಲ್ಲ. ದಿಸ್ ವಾಸ್ ದಿ ಮೇನ್ ಕಾಸ್ ಆಫ್ ದಿ ಕ್ರೂಸೇಡ್ಸ್. Fourth question, what are the main teachings of Prophet Muhammad? Here teachings of Prophet Muhammad and teachings of Islam both are same. Okay? Both answer. The main teachings of the Prophet Muhammad are one God, monotheism, serve the God, and be honest, don't collect interest, don't cheat others, drinking alcohol, gambling, infanticide, are the most sins. Okay, these are the teachings of Prophet Muhammad or the Islam. Fifth question, mention any two contributions of the Arab civilization. Contributions of the Arab civilization or the contributions of the Arabs. Fifth one, two contributions of the Arab civilization. Are one, they introduced Unani medical system, then contributed to chemistry, algebra, and astronomy. Okay, there are many more, 2 to 3 more contributions of the Arabs, but you have to write only two contributions, as the question has asked you two contributions of the Arab civilization. Sixth question, write a note on the Ottoman Turks.
Takfir, followers of Islam came from Central Asia, thus Turkestan, Central Asia, Turkestan. Now it is called Turkmenistan. And one many places built a military state called Ottoman invaded India. Jesus Christ preached his religious ideas, his religious thoughts through parables. Parables means moral stories. Parables means moral stories. ನೈತಿಕ ಕಥೆಗಳು. ನಾವು ಯಾವ ರೀತಿ ವರ್ತನೆ ಮಾಡಬೇಕು, ಇನ್ನೊಬ್ಬರ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥ ಮೋರಲ್ ಸ್ಟೋರಿ, ನೈತಿಕ ಕಥೆಗಳ ಮೂಲಕ ಯೇಸು ಕ್ರಿಸ್ತ ತನ್ನ ಬೋಧನೆಗಳನ್ನು, ಧಾರ್ಮಿಕ ಚಿಂತನೆಗಳನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾನೆ.